Hello, my dear friends and my dear students. Welcome to our YouTube channel Civil with Sudhir and myself Sudhir Jirobe. ಇವತ್ತಿನ ಈ ವಿಡಿಯೋಲಿ ನಾವು ಸರ್ವೆ MCQ 11ನೇ ಕ್ಲಾಸ್ ಇದೆ ನೋಡಿ. ರಿಮೈನಿಂಗ್ ಇನ್ನೂ ಒಂದು 4 ಕ್ಲಾಸ್ ಅಲ್ಲಿ ಸರ್ವೇದು ಎಲ್ಲಾ ಟಾಪಿಕ್ ಮೇಲೆ ಏನಂತಂದ್ರೆ MCQ ಕ್ವೆಶ್ಚನ್ ಪ್ರಿವಿಯಸ್ಲಿ ಆಸ್ಕ್ ಇನ್ ಗೇಟ್ ESC KPSC KEA SSC JE ಇವೆಲ್ಲಾ ಕೇಳೋ ಕ್ವೆಶ್ಚನ್ ನಾವು ಕಂಪ್ಲೀಟ್ ಮಾಡ್ತೀವಿ ಇನ್ನೂ ಒಂದು 4 ಕ್ಲಾಸ್ ಅಲ್ಲಿ, ರೈಟ್. ಸೊ ಅಲ್ಲಿವರೆಗೂ ಯಾರು ವಿಡಿಯೋನ ನೋಡೋದನ್ನ ಸ್ಟಾಪ್ ಮಾಡಕ್ ಹೋಗಬೇಡಿ, ಕಂಟಿನ್ಯೂಸ್ ಆಗಿ ನೋಡಿ. ಸೊ ದಟ್ ನಿಮಗೆ ಕಂಪ್ಲೀಟ್ ಸರ್ವೇಲಿ ಏನ್ ನಾಲೆಜ್ ಬರಬೇಕು, ಯಾವ್ಯಾವ ಟೈಪ್ ಕ್ವೆಶ್ಚನ್ ಬರುತ್ತೆ ಎಲ್ಲ ಗೊತ್ತಾಗುತ್ತೆ, ರೈಟ್. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಇನ್ನು ಯಾರ್ಯಾರು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ನೋಡಿ, ನಾನು ಸಬ್ಸ್ಕ್ರೈಬ್ ಮಾಡಂತ ಯಾಕೆ ಹೇಳ್ತೀನಿ ಗೊತ್ತಾ, ಎಲ್ಲರೂ ವಿಡಿಯೋನ ನೋಡ್ತಾ ಇದೀರಾ, ತುಂಬಾ ಸಪೋರ್ಟ್ ಮಾಡ್ತಾ ಇದೀರಾ. ಬಟ್ ಸಬ್ಸ್ಕ್ರೈಬ್ ಮಾಡಿದ್ರೆ ನಮ್ಗೆ ಇನ್ನೂ ಚೆನ್ನಾಗಿ ವಿಡಿಯೋಸ್ ಮಾಡಬೇಕು ಅಂತ ನಮಗೂ ಮೋಟಿವೇಟ್ ಆಗುತ್ತೆ. ಸೊ ಅದಕ್ಕೆ ಹೇಳ್ತಾ ಇರೋದು, ಡೈರೆಕ್ಟ್ ಆಗಿ ಹೇಳ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ನ, ಬೆಲ್ ಐಕನ್ ಮೇಲೂ ಕ್ಲಿಕ್ ಮಾಡಿ. ಯಾಕಂದ್ರೆ ಆಲ್ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡ್ಲಿಲ್ಲ ಅಂದ್ರೆ ಯಾರಿಗೂ ನೋಟಿಫಿಕೇಶನ್ ಬರೋದಿಲ್ಲ, ರೈಟ್. ಸೊ ಮತ್ತೆ ಟೆಲಿಗ್ರಾಮ್ ಚಾನಲ್ ಯಾರು ಜಾಯ್ನ್ ಆಗಿಲ್ಲ, ಎಲ್ಲರೂ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಇವತ್ತಿನ ಫಸ್ಟ್ ಕ್ವೆಶ್ಚನ್ ಕಂಟಿನ್ಯೂಯೇಷನ್ ಪಾರ್ಟ್ ಇದೆ, ಇದು ಲೆವೆಲಿಂಗ್. ಎ ರಿಲೇಟಿವ್ ಫಿಕ್ಸ್ಡ್ ಪಾಯಿಂಟ್ ಆಫ್ ನೋನ್ ಎಲಿವೇಶನ್ ಅಬೌವ್ ಡೇಟಮ್ ಈಸ್ ಕಾಲ್ಡ್. ನೋಡಿ, ಯಾವತ್ತೂ ನೋನ್ ಎಲಿವೇಶನ್ ಅಬೌವ್ ಡೇಟಮ್ ಅಂತ ಬಂದಾಗ ಅದ್ರ ಆನ್ಸರ್ ಯಾವತ್ತೂ ಏನಾಗುತ್ತೆ ಸಿಂಪಲ್ ಆಗಿ ಇದೆ ಕ್ವಶನ್ ಇದು. ಸೊ ಇದನ್ನ ನಾವು ಬೆಂಚ್ ಮಾರ್ಕ್ ಅಂತ ಅಂತೀವಿ, ರೈಟ್. ಸೊ ಬೆಂಚ್ ಮಾರ್ಕ್ ನ ಯಾವ ತರ, ಬೆಂಚ್ ಮಾರ್ಕ್ ಅಂದ್ರೆ ಏನು? ಬೆಂಚ್ ಮಾರ್ಕ್ ಅಂದ್ರೆ ಇದು ಒಂದು ಪರ್ಮನೆಂಟ್ ಪಾಯಿಂಟ್ ತರ ಇರುತ್ತೆ, ಅಲ್ಲಿ ಎಲಿವೇಶನ್ ಗೊತ್ತಿರುತ್ತೆ, ರೈಟ್. ನಮ್ಗೆ ಯಾವ್ದು ಎಲಿವೇಶನ್ ಗೊತ್ತಿರುತ್ತೆ. ಸೊ ಇದು ಯಾರು ಮಾಡಿರ್ತಾರೆ? ಸರ್ವೆ ಆಫ್ ಇಂಡಿಯಾದವರು ಎಸ್ಟಾಬ್ಲಿಷ್ ಮಾಡಿರ್ತಾರೆ, ಸರ್ವೆ ಆಫ್ ಇಂಡಿಯಾ. ಸೊ ಇವರು ಎಲ್ಲೆಲ್ಲಿ ಪಾಯಿಂಟ್ಸ್ ಮಾಡಿರ್ತಾರೆ, ಎಲ್ಲ ಕಡೆ ಇರುತ್ತೆ, ರೈಟ್. ಸೊ ಇದ್ರದ್ದು ನಿಮ್ಗೆ ಡೀಟೇಲ್ಸ್ ಬೇಕಾದ್ರೆ ನೀವು ಮ್ಯಾಪ್ಸ್ ಅಲ್ಲಿ ತಗೊಳ್ಬಹುದು. ಜಿಯೋಗ್ರಫಿ ಸೊ ಏನು ಇದು ಇರುತ್ತಲ್ಲ ಡಿಪಾರ್ಟ್ಮೆಂಟ್, ಅವ್ರ ಹತ್ರ ಇರುತ್ತೆ, ನೀವು ಅಲ್ಲಿ ತಗೊಳ್ಬಹುದು. ನಿಮ್ ಡಿಸ್ಟಿಕ್ ಅಲ್ಲೂ ಇರುತ್ತೆ, ನಿಮ್ಮ ಸ್ಟೇಟ್ ಅಲ್ಲೂ ಇರುತ್ತೆ, ಎಲ್ಲ ಕಡೆ ಇರುತ್ತೆ, ರೈಟ್. ಸೊ ಅದನ್ನ ತಗೊಳ್ಬಹುದು ನೀವು. ಇದರಿಂದ ಏನಾಗುತ್ತೆ ಅಂತಂದ್ರೆ, ನೀವು ಏನಾದ್ರೂ ಒಂದು ಸರ್ವೆ ಮಾಡೋದಿದ್ರೆ, ಏನಾದ್ರೂ ಒಂದು ನಿಯರ್ ಬೈ ಲೆವೆಲ್ಸ್ ತಗೊಳ್ಳೋದಿದ್ರೆ, ನೀವು ಆ ಪಾಯಿಂಟ್ ಇಂದ ತಗೊಂಡು ಕ್ಯಾರಿ ಮಾಡಬಹುದು. ಸೊ ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ನಿಮ್ಗೆ. ನೀವು ರೈಲ್ವೆ ಸ್ಟೇಷನ್ ಇಂದ ತಗೊಳ್ಬಹುದು. ಯಾಕಂದ್ರೆ ರೈಲ್ವೆ ಸ್ಟೇಷನ್ ಅಲ್ಲಿ ಅಲ್ಲೂ ಏನಂತಂದ್ರೆ RL ಲೆವೆಲ್ ಕೊಟ್ಟಿರ್ತಾರೆ, ರೈಟ್. ರೈಲ್ವೆ ಸ್ಟೇಷನ್ ಬೋರ್ಡ್ಸ್ ಅಲ್ಲಿ ನೋಡಿರ್ಬೋದು ನೀವು ಈ ತರ, ರೈಟ್. ಈ ತರ ಏನ್ ಬರ್ದಿರುತ್ತೆ, ಇಲ್ಲಿ ಕೆಳಗಡೆ ಬರ್ದಿರುತ್ತೆ, ರೈಟ್. ಅಬೋವ್ ಮೀನ್ ಸಿ ಲೆವೆಲ್, ರೈಟ್, 528.2 ಮೀಟರ್ ಅಂತ ಈ ತರ ಏನೋ ಬರ್ದಿರುತ್ತೆ. ಸೊ ಅದು ಏನಾಗಿರುತ್ತೆ, ಅಬೋವ್ ದ ಮೀನ್ ಸಿ ಲೆವೆಲ್ ಇರುತ್ತೆ. ಸೊ ಅಲ್ಲಿ ಬರ್ದಿರೋ ನಂಬರ್ ಏನಿರುತ್ತೆ ಅದು ಬೆಂಚ್ ಮಾರ್ಕ್ ಇರುತ್ತೆ, ಗೊತ್ತಾಯ್ತಾ. ಸೊ ಅದನ್ನೇ ನಾವು ಬೆಂಚ್ ಮಾರ್ಕ್ ಅಂತ ಅಂತೀವಿ. ಇಲ್ಲಿ ಇನ್ನೊಂದು ಬರುತ್ತೆ, ರೆಡ್ಯೂಸ್ ಲೆವೆಲ್ ಅಂದ್ರೆ ಏನು? ಸೊ RL ಅಂದ್ರೆ ನಥಿಂಗ್ ಬಟ್ ಅಬೋವ್, ರೈಟ್, ಅಬೋವ್ ದ ಮೀನ್ ಸಿ ಲೆವೆಲ್. ಅಬೋವ್ ಒಂದು ನಿಮಿಷ, ಒಂದ್ ನಿಮಿಷ. ಸೊ ರೆಡ್ಯೂಸ್ ಲೆವೆಲ್ ಅಂದ್ರೆ ಅಬೋವ್ ಮೀನ್ ಸಿ ಲೆವೆಲ್ ಏನ್ ಡಿಸ್ಟೆನ್ಸ್ ಇರುತ್ತೆ, ಆರ್ ಅಬೋವ್ ಮೀನ್ ಸಿ ಲೆವೆಲ್ ಏನ್ ರೆಡ್ಯೂಸ್ ಲೆವೆಲ್ಸ್ ಇರುತ್ತೆ, ಆರ್ ಅದು ಡಿಸ್ಟೆನ್ಸ್ ಇರುತ್ತೆ, ರೈಟ್. ಅದು ಅಬೋವ್ ಮೀನ್ ಸಿ ಲೆವೆಲ್ ಆ ಪಾಯಿಂಟ್ ಅಲ್ಲಿ ಇರುತ್ತೆ. ರೆಫರೆನ್ಸ್ ಪಾಯಿಂಟ್ ಅಂದ್ರೆ ಯಾವುದೇ ಒಂದು ಸ್ಟೇಷನ್ ನೀವು ಮಾರ್ಕ್ ಮಾಡ್ಬೇಕಾದ್ರೆ ಅದರ ರೆಫರೆನ್ಸ್ ಪಾಯಿಂಟ್ ತಗೊಂಡು ನಾವು ಮಾರ್ಕ್ ಮಾಡ್ತೀವಿ. ಡನ್. ನೆಕ್ಸ್ಟ್ ಕ್ವಶನ್. ಫಾರ್ ಎ ಟ್ರೂ ಡಿಫರೆನ್ಸ್ ಇನ್ ಎಲಿವೇಶನ್ ಬಿಟ್ವೀನ್ 2 ಪಾಯಿಂಟ್ಸ್ A and B, ದ ಲೆವೆಲ್ ಮಸ್ಟ್ ಬಿ ಸೆಟ್ ಅಪ್ ಎಟ್. ಈಗ ಇದು ಒಂದು ಈ ತರ ಗ್ರೌಂಡ್ ಇದೆ, ಓಕೆ. ಸೊ ಏನ್ ಹೇಳ್ತಾ ಇದಾರೆ, ಫಾರ್ ಟ್ರೂ ಡಿಫರೆನ್ಸ್ ಇನ್ ಎಲಿವೇಶನ್ ಬಿಟ್ವೀನ್ 2 ಪಾಯಿಂಟ್ಸ್ A and B. ಸೊ ಇಲ್ಲೊಂದು ಪಾಯಿಂಟ್ ಇದೆ, ಇವಾಗ ಇಲ್ಲೊಂದು ಪಾಯಿಂಟ್ ಇದೆ. ಸೊ ಇದು A ಪಾಯಿಂಟ್, ಇದು B ಪಾಯಿಂಟ್ ಇದೆ. ಅವ್ರ ಏನ್ ಕೇಳ್ತಾ ಇದ್ರೆ, ಡಿಫರೆನ್ಸ್ ಇನ್ ಎಲಿವೇಶನ್ ನ ಸೇಮ್ ಮಾಡೋಕೆ ಏನ್ ಮಾಡ್ಬೇಕು, ಎಲ್ಲಿ ಇನ್ಸ್ಟ್ರೂಮೆಂಟ್ ನ ಎಲ್ಲಿ ಸೆಟ್ ಮಾಡ್ತೀರಾ, ಇಲ್ಲಿ ಮಾಡ್ತೀರಾ, ಎಲ್ಲಿ ಮಾಡ್ತೀರಾ. ಸೊ ನಾನು ಹೇಳೋದು ಸಿಂಪಲ್ ಆಗಿ ಹೇಳೋದು, ನಿಮಗೆ ನೆನ್ಪಿಟ್ಕೊಳ್ಳಿ ಎಲ್ಲರೂ. ಯಾವತ್ತೂ ಮಿಡಲ್ ಅಲ್ಲಿ ನೀವು ಮಾಡಿದ್ರೆ ಅದ್ರದ್ದು ನಾವು ಏನಂತಂದ್ರೆ ಕರೆಕ್ಷನ್ ಫಾರ್ ಕರ್ವೇಚರ್ ಮತ್ತೆ ಕರೆಕ್ಷನ್ ಫಾರ್ ರಿಫ್ರಾಕ್ಷನ್ ಏನಿರುತ್ತೆ ನೋಡಿ, ಅವೆರಡನ್ನೂ ಕಮ್ಮಿ ಮಾಡ್ಬೋದು. ನೀವು ಇಲ್ಲಿ ಮಾಡಿದ್ರೆ ಏನಾಗುತ್ತೆ, ಈ ಎರಡರದ್ದು ಮಧ್ಯೆ ನೀವು ಎಕ್ಸಾಕ್ಟ್ಲಿ, ಆಯ್ತಾ, ಇದು ಎಲ್ಲಿದೆ ಅಂತ ತಿಳ್ಕೊಳ್ಳೋಣ. ಇದನ್ನು ಎಲ್ಲಿದೆ, L1 L2. ಸೊ ಇದು L1 L2 ಮಧ್ಯೆ ಎಕ್ಸಾಕ್ಟ್ಲಿ ಸೆಂಟರ್ ಪಾಯಿಂಟ್ ಅಲ್ಲಿ ನೀವು ಮಾಡಿದ್ರೆ ಏನಾಗುತ್ತೆ, ಕರೆಕ್ಷನ್ ಫಾರ್ ಕರ್ವೇಚರ್ ರಿಫ್ರಾಕ್ಷನ್ ರೆಡ್ಯೂಸ್ ಆಗುತ್ತೆ. ಮತ್ತೆ ಎರಡರದ್ದು ಸೈಟಿಂಗ್ಸ್ ಏನಿರುತ್ತೆ ನೋಡಿ, ರೀಡಿಂಗ್ಸ್ ತಗೊಳ್ಳೋದು, ಅದರಲ್ಲೂ ಏನು ಡಿಫರೆನ್ಸಸ್ ಬರೋದಿಲ್ಲ. ಬಟ್ ಬಬಲ್ ಸೆಂಟ್ರಲ್ ಇಲ್ಲ ಅಂದ್ರೂ ಅದು ನಾವು ಆರಾಮಾಗಿ ಏನಂತಂದ್ರೆ ಕರೆಕ್ಷನ್ಸ್ ನ ಮಾಡದೇ ಇದ್ರು ನಮ್ಗೆ ಅದು ಎಕ್ಸಾಕ್ಟ್ ರೀಡಿಂಗ್ಸ್ ಕೊಡುತ್ತೆ ಟ್ರೂ ಡಿಫರೆನ್ಸ್ ಎಲಿವೇಶನ್ ಅಲ್ಲಿ, ಗೊತ್ತಾಯ್ತಾ. ಅದಕ್ಕೆ ಎಕ್ಸಾಕ್ಟ್ಲಿ ಇದ್ರ ಮಿಡಲ್ ಅಲ್ಲಿ ನಾವೇನಂತಂದ್ರೆ ಸೆಟ್ ಮಾಡಿದ್ರೆ ನಮಗೆ 2 ಡಿಫರೆನ್ಸ್ ಇನ್ ಎಲಿವೇಶನ್ ಬಿಟ್ವೀನ್ 2 ಪಾಯಿಂಟ್ಸ್
ಅದನ್ನ ಸಿಗುತ್ತೆ ನಮಗೆ ಎಕ್ಸಾಕ್ಟ್ಲಿ. ಗೊತ್ತಾಯ್ತಾ? ಸೊ ಆಟ್ ದ ಎಕ್ಸಾಕ್ಟ್ ಮಿಡ್ ಪಾಯಿಂಟ್ ಆಫ್ ಎ ಅಂಡ್ ಬಿ ನೀವು ಮಾಡಿದಾಗ ನಿಮಗೆ ಅದರದ್ದು ಏನ್ ಸಿಗುತ್ತೆ ಹೇಳಿ, ಅದರದ್ದು ಡಿಫರೆನ್ಸ್ ಕರೆಕ್ಟ್ ಸಿಗುತ್ತೆ. ರೈಟ್? ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ at the exact midpoint of A and B. Next question. In leveling between 2 points A and B on opposite side of a pound, ಒಂದು ಪೌಂಡ್ ಇದೆ, ಅವ್ರದ್ದು ಎ ಮತ್ತೆ ಬಿ ಅಪೋಸಿಟ್ ಸೈಡ್ಸ್ ಇದೆ. ರೈಟ್? ಸೊ ಈಗ ಇಲ್ಲಿ ಡ್ರಾ ಮಾಡೋಣ ನಾವು, ಸೊ ದಟ್ ನಿಮಗೆ ಈಸಿಲಿ ಫಸ್ಟ್ ಅಂಡರ್ಸ್ಟ್ಯಾಂಡ್ ಆಗಲಿ. ಸೊ ನಾನೇನು ಮಾಡ್ತೀನಿ, ಇಲ್ಲಿ ಫಸ್ಟ್ ಇದನ್ನು ಈ ಥರ ಹಾಕ್ತೀನಿ. ಸೊ ಇಲ್ಲಿ ಈ ಥರ ಏನಿದೆ, ಪೌಂಡ್ ಇದೆ ಆರ್ ರಿವರ್ ಇದೆ ಅಂತ ತಿಳ್ಕೊಳ್ಳೋಣ. ರೈಟ್? ಸೊ ಈ ಕಡೆ ಒಂದು ಪಾಯಿಂಟು, ಈ ಕಡೆ ಒಂದು ಪಾಯಿಂಟ್ ಇದೆ ಇದು. ಸೊ ಇದು ರಿವರ್ ಈ ತರ ಹೋಗ್ತಾ ಇದೆ. ಓಕೆ, ಸೊ ಇಲ್ಲೊಂದು ಪಾಯಿಂಟು ಇಲ್ಲೊಂದು ಪಾಯಿಂಟು ಬರ್ತದೆ. ಆಮೇಲೆ ನೆಕ್ಸ್ಟ್ ಏನ್ ಹೇಳ್ತಾ ಇದ್ದಾರೆ ನೋಡೋಣ. ದ ಲೆವೆಲ್ ಈಸ್ ಫಸ್ಟ್ ಸೆಟ್ ಅಪ್ ನಿಯರ್ ದ ಪಾಯಿಂಟ್ ಎ. ರೈಟ್? ಸೊ ರಿವರ್ ಇದೆ ಅಂತ ತಿಳ್ಕೊಂಡ್ವಿ ಈಗ. ಸೊ ಈಗ ನೋಡಿ ಇಲ್ಲಿ ಸ್ಕೆಚ್ ಹಾಕ್ತೀನಿ, ಸೊ ದಟ್ ನಿಮಗೆ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗಲಿ. ಈ ತರ ರಿವರ್ ಹೋಗ್ತಾ ಇದೆ ಅಂತ ತಿಳ್ಕೊಳ್ಳೋಣ. ಫಸ್ಟ್ ಏನ್ ಮಾಡ್ತೀನಿ, ನಾನು ಇನ್ಸ್ಟ್ರೂಮೆಂಟ್ ನಲ್ಲಿ ಸೆಟ್ ಮಾಡ್ತೀನಿ. ಇನ್ಸ್ಟ್ರೂಮೆಂಟ್ ನಲ್ಲಿ ಸೆಟ್ ಮಾಡಿಬಿಟ್ಟು ಇಲ್ಲೊಂದು ಪಾಯಿಂಟ್ ತಗೊಳ್ತೀನಿ. ಆ ಪಾಯಿಂಟ್ ಹೆಸರು ಎ ಅಂತ ಇದೆ. ರೈಟ್? ಸೊ ಅದಾದ್ಮೇಲೆ ಏನ್ ಮಾಡ್ತೀನಿ, ನಾನು ಇನ್ಸ್ಟ್ರೂಮೆಂಟ್ ಸ್ಟೇಷನ್ಗೆ ಇಲ್ಲೊಂದು ರೀಡಿಂಗ್ ತಗೋತೀನಿ. ಓಕೆ, ಇದು ರೀಡಿಂಗ್ ಇಲ್ಲೊಂದು ತಗೋತೀನಿ, ಅದು ಬಿ ಪಾಯಿಂಟ್ ಆಗುತ್ತೆ. ಸೊ ಇಲ್ಲಿಂದ ನೀನು ಡೈರೆಕ್ಟ್ ಆಗಿ ತಗೊಂಡ್ರೆ ಈ ತರ ಬರಬೇಕು ಆಕ್ಚುಲಿ. ರೈಟ್? ಸೊ ಆಕ್ಚುಲಿ ಈ ತರ ಸ್ಟ್ರೈಟ್ ಬರಬೇಕು, ಬಟ್ ಡ್ಯೂ ಟು ಕರ್ವೇಚರ್ ಮತ್ತೆ ರಿಫ್ಲೆಕ್ಷನ್ ಅದು ಯಾವ ತರ ಬರುತ್ತೆ, ಈ ತರ ಬರುತ್ತೆ, ಈ ತರ ಕೆಳಗಡೆ ಬಂದ್ಬಿಡುತ್ತೆ. ಓಕೆ, ಸೊ ಇದೇನಾಯ್ತು, ಇದು ಲೈನ್ ಆಫ್ ಸೈಟ್ ಆಯ್ತದೆ, ಹಾರಿಜಾಂಟಲ್ ಲೈನ್. ಸೊ ಈಗ ಇಲ್ಲಿ ಎ ಪಾಯಿಂಟ್ ಇದು ಬಿ ಪಾಯಿಂಟ್. ಸೊ ಇಲ್ಲಿ ಏನು ನಾವು ರೀಡಿಂಗ್ ತಗೋತೀವಿ ನೋಡಿ. ರೈಟ್? ಇಲ್ಲಿ ಏನು ರೀಡಿಂಗ್ ತಗೋತಿಲ್ಲ. ಸೊ ಈ ರೀಡಿಂಗ್ಗೆ ನಾನು ಎಚ್ ಎ ಅಂತೀನಿ. ರೈಟ್? ಸೊ ಇಲ್ಲಿ ಏನು ರೀಡಿಂಗ್ ತಗೋತೀವಿ ನೋಡಿ ಇದು. ಸೊ ಇದು ಬಂದ್ಬಿಟ್ಟು ನಾನು ಎಚ್ ಬಿ ಅಂತೀನಿ ಇದಕ್ಕೆ. ಗೊತ್ತಾಯ್ತಾ? ಇದು ಬಂದ್ಬಿಟ್ಟು ಎಚ್ ಎ ಮತ್ತೆ ಎಚ್ ಬಿ. ಸೊ ದಿಸ್ ಈಸ್ ಅ ರಿವರ್. ಇದು ಫಸ್ಟ್ ಕೊಟ್ಟಿರೋ ಕಂಡೀಷನ್. ರೈಟ್? ಎಚ್ ಎ ಎಚ್ ಬಿ 2.5 ಮತ್ತು 2 ಮೀಟರ್ ರೆಸ್ಪೆಕ್ಟಿವ್ಲಿ ಕೊಟ್ಟಿದ್ದಾರೆ. ದೆನ್ ದ ಲೆವೆಲ್ ಇಸ್ ಮೂವ್ಡ್ ಅಂಡ್ ಸೆಟ್ ನಿಯರ್ ದ ಪಾಯಿಂಟ್ ಬಿ. ಸ್ಟಾಫ್ ರೀಡಿಂಗ್ ಆನ್ ಪಾಯಿಂಟ್ ಎ ಅಂಡ್ ಬಿ ಆರ್ 1.2 ಅಂಡ್ 1.7 ರೆಸ್ಪೆಕ್ಟಿವ್ಲಿ. ನೋಡಿ ಈಗ ಏನ್ ಮಾಡ್ತೀವಿ, ಮತ್ತೆ ಶಿಫ್ಟ್ ಮಾಡ್ತೀನಿ ಇನ್ಸ್ಟ್ರೂಮೆಂಟ್ನ ನಾನು ಶಿಫ್ಟ್ ಮಾಡಿಬಿಟ್ಟು, ಆಯ್ತಾ, ಸಾರಿ. ಸೊ ಈ ತರ ಇದೆ ಅಂತ ತಿಳ್ಕೊಳ್ಳೋಣ. ಸೊ ಇಲ್ಲಿ ಶಿಫ್ಟ್ ಮಾಡ್ತೀನಿ ನಾನು ಇನ್ಸ್ಟ್ರೂಮೆಂಟ್ನ. ಓಕೆ, ಸೊ ಇಲ್ಲಿ ಮಾಡಿದಾಗ ಇಲ್ಲಿ ಏನ್ ಬರುತ್ತೆ ರೀಡಿಂಗು, ಇಲ್ಲೊಂದು ರೀಡಿಂಗ್ ಬರುತ್ತೆ, ಅದಾದ್ಮೇಲೆ ಇಲ್ಲೊಂದು ರೀಡಿಂಗ್ ಬರುತ್ತೆ. ಇದೇನಾಗುತ್ತೆ, ಇದು ಬಿ ಪಾಯಿಂಟು. ಸೊ ಇದು ಎ ಪಾಯಿಂಟು. ಸೊ ಇದನ್ನ ನೀವು ನೋಡಿದಾಗ ಈ ತರ ಆಕ್ಚುಲಿ ಈ ತರ ಬರಬೇಕು, ಬಟ್ ಅದೇನಾಗುತ್ತೆ ಅಂದ್ರೆ ಈ ತರ ಆಗುತ್ತೆ. ಗೊತ್ತಾಯ್ತಾ? ಈ ತರ ಆಗುತ್ತೆ. ಸೊ ಇದು ಎಚ್ ಎ ಡ್ಯಾಶ್ ಅಂತ ತೋರ್ತೀನಿ ಇದಕ್ಕೆ. ಎಚ್ ಎ ಡ್ಯಾಶ್ ಇದು ಎಚ್ ಬಿ ಡ್ಯಾಶ್, ಇಲ್ಲಿಂದ ಇಲ್ಲಿಗೆ ಎಚ್ ಬಿ ಡ್ಯಾಶ್. ಗೊತ್ತಾಯ್ತಾ? ಸೊ ಇದು ರಿವರ್. ಇದು ಎರಡು ಕೇಸ್ ಈ ತರ ಕೊಟ್ಟಿದೆ. ಒಂದ್ಸಲ ಇಲ್ಲಿ ಇಟ್ಬಿಟ್ಟು ಎರಡು ಕಡೆ, ಆಮೇಲೆ ಇದನ್ನ ಶಿಫ್ಟ್ ಮಾಡಿದಾಗ ಇಲ್ಲಿ ರಿವರ್ ಮಧ್ಯೆ ಇದೆ. ಸೊ ಇದು ಎ ಮತ್ತೆ ಬಿ ಪಾಯಿಂಟ್ ಈ ತರ ಇರುತ್ತೆ. ನೀವು ಟಾಪ್ ಅಲ್ಲಿ ನೋಡಿದಾಗ ರಿವರ್ ಈ ಕಡೆ ಫ್ಲೋ ಆಗ್ತಾ ಇದೆ. ಈಗ ಏನ್ ಕೇಳಿದ್ದಾರೆ ಫಸ್ಟ್ ಅದನ್ನ ನೋಡೋಣ. ಕ್ಯಾಲ್ಕುಲೇಟ್ ದ ಡಿಫರೆನ್ಸ್ ಆಫ್ ಹೈಟ್ ಬಿಟ್ವೀನ್ ದ 2 ಪಾಯಿಂಟ್ ಎ ಅಂಡ್ ಬಿ ಇನ್ ಮೀಟರ್ಸ್ ಅಂತ ಕೇಳಿದ್ದಾರೆ. ಡಿಫರೆನ್ಸ್ ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಕ್ಲಿಯರ್ ಆಗಿದೆ, ಪಿಕ್ಚರ್ ಇಂದ ಅಂತೂ ಕ್ಲಿಯರ್ ಆಗಿದೆ ನಾವು ಏನ್ ಕ್ಯಾಲ್ಕುಲೇಟ್ ಮಾಡ್ಬೇಕಂತ. ಇದಕ್ಕೆ ನಾವು ರೆಸಿಪ್ರೋಕಲ್ ಲೆವೆಲಿಂಗ್ ಅಂತ ಅಂತೀವಿ. ಗೊತ್ತಾಯ್ತಾ? ಇದನ್ನ ನಾವು ರೆಸಿಪ್ರೋಕಲ್ ಲೆವೆಲಿಂಗ್ ಅಂತೀವಿ. ಏನ್ ಮಾಡ್ತೀವಿ, ಈ ತರ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಎರಡರ ಮಧ್ಯೆ ನೀವು ಇನ್ಸ್ಟ್ರೂಮೆಂಟ್ ಈಗ ಪ್ರೀವಿಯಸ್ ಒಂದು ಇಲ್ಲಿ ಹೇಳಿದ್ದೆ, ಮಿಡಲ್ ಅಲ್ಲಿ ನಾವು ಸೆಟ್ ಮಾಡಿದ್ರೆ ನಾವು ಎರರ್ ನ ಮಿನಿಮೈಸ್ ಮಾಡಬೇಕು ಅಂತ ಈ ಕ್ವಶನ್ ಅಲ್ಲಿ ಹೇಳಿದ್ದೀನಿ. ಬಟ್ ಇಲ್ಲಿ ಏನಾಗುತ್ತೆ, ಈ ಒಂದು ಪ್ರಾಬ್ಲಮ್ ಅಲ್ಲಿ ರಿವರ್ ಇದೆ, ನಾವು ರಿವರ್ ಮಧ್ಯೆ ಅಂತೂ ಮಾಡಕ್ ಬರೋದಿಲ್ಲ. ಅವಾಗ ಏನ್ ಮಾಡ್ತೀವಿ, ನಾವು ರೆಸಿಪ್ರೋಕಲ್ ಲೆವೆಲಿಂಗ್ ನ ಚೂಸ್ ಮಾಡ್ತೀವಿ. ರೆಸಿಪ್ರೋಕಲ್ ಲೆವೆಲಿಂಗ್. ಸೊ ರೆಸಿಪ್ರೋಕಲ್ ಲೆವೆಲಿಂಗ್ ಅಲ್ಲಿ ಏನ್ ಮಾಡ್ತೀವಿ ಅಂತ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಏನ್ ಮಾಡ್ತೀವಿ ಅಂದ್ರೆ ಎರಡೂರ್ನು ಒಂದೊಂದ್ ಕಡೆ ಇನ್ಸ್ಟ್ರೂಮೆಂಟ್ ನ ಇಟ್ಬಿಟ್ಟು ಈ ಪಾಯಿಂಟ್ ಅಲ್ಲೂ ತಗೋತೀವಿ ರೀಡಿಂಗು, ಆಮೇಲೆ ಈ ಪಾಯಿಂಟ್ ಅಲ್ಲೂ ತಗೋತೀವಿ. ಸೇಮ್ ಪಾಯಿಂಟ್ ಅಪೋಸಿಟ್ ಪಾಯಿಂಟ್ ಎರಡರದು ಡಿಫರೆನ್ಸ್ ಮಾಡ್ತೀವಿ. ಎರಡರದು ನಾವು ಏನ್ ತೆಗಿತೀವಿ ಹೇಳಿ, ಎರಡರದು ನಾವು ಅಪರೆಂಟ್ ಡಿಫರೆನ್ಸಸ್ ತೆಗಿತೀವಿ ಆ ರೀಡಿಂಗ್ಸ್. ಅದರಿಂದ ಏನಾಗುತ್ತಂದ್ರೆ ಕರ್ವೇಚರ್ ರಿಫ್ರಾಕ್ಷನ್ ಏನಿರುತ್ತೆ, ಕರ್ವೇಚರ್ ಮತ್ತೆ ರಿಫ್ರಾಕ್ಷನ್ ಕರೆಕ್ಷನ್ ಅದನ್ನ ನಾವು ಮಿನಿಮೈಸ್ ಮಾಡಕ್ಕೆ ಟ್ರೈ ಮಾಡ್ತೀವಿ ಈ ಮೆಥಡ್ ಯೂಸ್ ಮಾಡ್ಬಿಟ್ಟು. ಕರೆಕ್ಟಾ? ಸೊ ಇದು ರೆಸಿಪ್ರೋಕಲ್ ಲೆವೆಲಿಂಗ್. ಈಗ ಕಮಿಂಗ್ ಟು ದ ಪ್ರಾಬ್ಲಮ್.
ಸ್ಟಾಫ್ ರೀಡಿಂಗ್ ಎ, ಸ್ಟಾಫ್ ನೋಡಿ ಒಂದ್ಸಲ ಬರಿತೀನಿ ನಿಮ್ಗೆ ಗೊತ್ತಾಗಲಿ. ಸ್ಟಾಫ್ ರೀಡಿಂಗ್ ಆಫ್ ಎ ಫ್ರಮ್ ಬಿ, ಸಾರಿ ಎ ಫ್ರಮ್ ಎ ಆಯ್ತಾ. ಎ ಫ್ರಮ್ ಎ ಅದನ್ನ ಏನಂತೀನಿ ನಾನು, HA 2.5 ಮೀಟರ್. ಇದ್ರ ಹಿಂದ್ಗಡೆ ಹೋದ್ರೆ ಏನು ತಲೆ ಕೆಡಿಸ್ಕೋಬೇಡಿ, ನಾನು ಬರಿತಾ ಇದ್ದೀನಿ, ನಿಮಗೆ ಅರ್ಥ ಆಗುತ್ತೆ. ಸ್ಟಾಫ್ ರೀಡಿಂಗ್ ಆಫ್ ಬಿ ಫ್ರಮ್ ಏನ್ ಹೇಳಿ ಎ ಎಷ್ಟಾಗುತ್ತೆ, ಇದು HB ಅಂತ ಬರಿತೀನಿ ಇದಕ್ಕೆ. ಇದ್ರ ಹಿಂದ್ಗಡೆ ಹೋದ್ರೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ, HB ನೋಡಿ ಇಲ್ಲಿ ಬರಿತೀನಿ. ಎಷ್ಟಾಗುತ್ತೆ ಇದು 2 ಮೀಟರ್. ಸೇಮ್ ಸ್ಟಾಫ್ ರೀಡಿಂಗ್ ಆಫ್ ಯಾವ್ದು ಹೇಳಿ, ಸ್ಟಾಫ್ ರೀಡಿಂಗ್ ಆಫ್ ಎ ಫ್ರಮ್ ಬಿ, ಗೊತ್ತಾಗ್ತಿದೆಯಲ್ಲ ಏನ್ ಬರಿತಾ ಇದೀನಿ. ಬರಿ ಎಷ್ಟಾಯ್ತಿದು, HA' ಈಸ್ ಈಕ್ವಲ್ ಟು ಎಷ್ಟಾಯ್ತಿದು 1.2 ಮೀಟರ್. ಸ್ಟಾಫ್ ರೀಡಿಂಗ್ ಫ್ರಮ್ ಬಿ ಗೊತ್ತಾಯ್ತಾ. ಸೊ ಏನಾಯ್ತಿದು HB' ಎಷ್ಟಾಯ್ತಿದು 1.7 ಮೀಟರ್. ಇದು ಕ್ಲಿಯರ್ ಆಯ್ತಾ. ಇದಿಷ್ಟು ಕ್ಲಿಯರ್ ಆದ್ಮೇಲೆ ಇನ್ಸ್ಟ್ರೂಮೆಂಟ್ ಎಟ್ ಎ ಇಟ್ಟಾಗ ಅದರದ್ದು ಅಪರೆಂಟ್ ಡಿಫರೆನ್ಸ್ ಏನಿದೆ, ಇನ್ಸ್ಟ್ರೂಮೆಂಟ್ ಎಟ್ ಬಿ ಇಟ್ಟಾಗ ಅದರದ್ದು ಡಿಫರೆನ್ಸ್ ಏನಿದೆ ಕ್ಯಾಲ್ಕುಲೇಟ್ ಮಾಡ್ಬೇಕು ಫಸ್ಟ್. ಬನ್ನಿ, ಇನ್ಸ್ಟ್ರೂಮೆಂಟ್ ಎಟ್ ಎ ಇದ್ದಾಗ ಆಯ್ತಾ, ಅಪರೆಂಟ್ ಡಿಫರೆನ್ಸ್ ಏನಿದೆ ಅದರದ್ದು, ಅಪರೆಂಟ್ ಡಿಫರೆನ್ಸ್ ಏನಾಗುತ್ತೆ ಅದರದ್ದು ಅಪರೆಂಟ್ ಡಿಫರೆನ್ಸ್, E ಈಕ್ವಲ್ಸ್ ಟು HB ಮೈನಸ್ HA. HB ಮೈನಸ್ HA ಅಂದ್ರೆ ಎಷ್ಟು, 2 ಮೈನಸ್ 2.5 ಮೀಟರ್ ಗೊತ್ತಾಯ್ತಾ, ಮೈನಸ್ 0.5 ಮೀಟರ್ ಆಗುತ್ತೆ ಇದು. ಸೇಮು ಇನ್ಸ್ಟ್ರೂಮೆಂಟ್ ಎಟ್ ಬಿ ಇದ್ದಾಗ ಅಪರೆಂಟ್ ಡಿಫರೆನ್ಸ್ ಏನಾಗುತ್ತೆ ನೋಡೋಣ. ಅಪರೆಂಟ್ ಡಿಫರೆನ್ಸಸ್, ಸೊ ಎಷ್ಟಾಯ್ತಿದು, E ಈಕ್ವಲ್ಸ್ ಟು HB' ಮೈನಸ್ ಆಫ್ HA'. ಎಷ್ಟಾಯ್ತಪ್ಪ ಇದು ಬಂದ್ಬಿಟ್ಟು 1. ಎಷ್ಟಾಗುತ್ತೆ 1.7 ಮೈನಸ್ 1.2 ಈಕ್ವಲ್ಸ್ ಟು 0.5 ಮೀಟರ್ ಆಗುತ್ತೆ. ಇವೆರಡು ಅರ್ಥ ಆಯ್ತಾ, ಇವೆರಡರದ್ದು ಡಿಫರೆನ್ಸ್ ಗೊತ್ತಾಯ್ತು ಇವಾಗ. ಸೊ ಈಗ ನಮಗೆ ಟ್ರೂ ಡಿಫರೆನ್ಸ್ ತೆಗಿಬೇಕು ತಾನೆ. ಟ್ರೂ ಡಿಫರೆನ್ಸ್ ಈಕ್ವಲ್ಸ್ ಟು ಏನಾಗುತ್ತೆ, ಮೈನಸ್ ಆಫ್ 0.5 ಪ್ಲಸ್ 0.5 ಬೈ 2 ಎಷ್ಟಾಯ್ತು, ಇದು ಬಂದ್ಬಿಟ್ಟು 0 ರೈಟ್. ಸೊ 0 ಇದೆ, ಎರಡರದ್ದು ಟ್ರೂ ಡಿಫರೆನ್ಸ್ 0 ಇದೆ, ಅಂದ್ರೆ ಏನ್ ಮಾಡಿರೋದು ಎಕ್ಸಾಕ್ಟ್ಲಿ ಕರೆಕ್ಟ್ ಆಗಿ ಬಂದಿದೆ ಅಂತ ಹೇಳ್ತಾ ಇರೋದು ರೈಟ್. 0 ಇದೆ ಇದ್ರದ್ದು ಆನ್ಸರ್. ಡನ್. ಸೊ ಇದನ್ನ ನಾವು ರೆಸಿಪ್ರೋಕಲ್ ಲೆವೆಲಿಂಗ್ ಅಂತ ಅಂತೀವಿ. ಚೆನ್ನಾಗಿ ನೋಡ್ಕೊಳ್ಳಿ, ಪ್ರಾಬ್ಲಮ್ ವಿತ್ ಥಿಯರಿ ಈಗ ನೆಕ್ಸ್ಟ್ ಬರುತ್ತೆ ನೋಡಿ. ನೆಕ್ಸ್ಟ್ ಕ್ವಶನ್, ಕ್ಯಾಲ್ಕುಲೇಟ್ ದ ಕಂಬೈನ್ಡ್ ಕರೆಕ್ಷನ್ ಫಾರ್ ದ ಕರ್ವೇಚರ್ ಅಂಡ್ ರಿಫ್ರಾಕ್ಷನ್ ಫಾರ್ ಎ ಡಿಸ್ಟೆನ್ಸ್ ಆಫ್ 2 ಕಿಲೋಮೀಟರ್. ನೋಡಿ ಡಿಸ್ಟೆನ್ಸ್ ಆಫ್ 2 ಕಿಲೋಮೀಟರ್ ಅಂತ ಕೊಟ್ಟಿದ್ದಾರೆ, ಒಂದೊಂದ್ಸಲ ಮೀಟರ್ ಅಲ್ಲಿ ಕೊಡ್ತಾರೆ. ಫಾರ್ಮುಲಾ ನಮ್ದು ಏನಿದೆ, ಕರೆಕ್ಷನ್ ಫಾರ್ ಕಂಬೈನ್ಡ್ ಕರೆಕ್ಷನ್ ಏನಿದೆ ಫಾರ್ಮುಲಾ, C ಈಕ್ವಲ್ಸ್ ಟು ಆಯ್ತಾ, ಫಾರ್ಮುಲಾ ಏನಿದೆ 0.0673 D ಸ್ಕ್ವೇರ್, ವೇರ್ D is in ಕಿಲೋಮೀಟರ್, ದಟ್ ಇಸ್ ದ ಡಿಸ್ಟೆನ್ಸ್. ಸೊ ಅದೇನಾಗುತ್ತೆ, ಫಾರ್ಮುಲಾ ಏನಾಗುತ್ತೆ 0.0673 ಇಂಟು 2 ಸ್ಕ್ವೇರ್ ಆಯ್ತಾ. 2 ಸ್ಕ್ವೇರ್ ಎಷ್ಟಾಯ್ತು, ಇದಿಷ್ಟು ಬಂದ್ಬಿಟ್ಟು ಮೈನಸ್ ಆಫ್ 269 ಆಗುತ್ತೆ. 2692 ಮೀಟರ್ ಆಗುತ್ತೆ ಇದು ರೈಟ್. ಸೊ 0.269. ಸೊ ಇಲ್ಲಿ ಇನ್ನೊಂದು ಬರುತ್ತೆ, ಯಾವ್ದು ಹೇಳಿ, ಕಂಬೈನ್ಡ್ ಕರೆಕ್ಷನ್ ಅಲ್ಲಿ ಫಸ್ಟ್ ಯಾವ್ದು ಬರುತ್ತೆ, ಎರಡನ್ನ ಪ್ಲಸ್ ಮಾಡ್ತೀವಿ ರೈಟ್. ಎರಡು ಯಾವ್ದು ಪ್ಲಸ್ ಮಾಡ್ತೀವಿ ಹೇಳಿ, ದಟ್ ಈಸ್ ದ ಕರೆಕ್ಷನ್ ಫಾರ್ ರಿಫ್ರಾಕ್ಷನ್ ಅಂಡ್ ಕರೆಕ್ಷನ್ ಫಾರ್ ಕರ್ವೇಚರ್. ಇವೆರಡನ್ನ ಪ್ಲಸ್ ಮಾಡಿದಾಗ ಈ ಫಾರ್ಮುಲಾ ಬರುತ್ತೆ ಇದು ರೈಟ್. ಕಂಬೈನ್ಡ್ ಕರೆಕ್ಷನ್, ಇದು ಕಂಬೈನ್ಡ್ ಕರೆಕ್ಷನ್ ಫಾರ್ಮುಲಾ, ಕಂಬೈನ್ಡ್ ಕರೆಕ್ಷನ್ ಗೊತ್ತಾಯ್ತಾ. ಸಿಂಪಲ್ ಆಗಿದೆ ಇದು, ಇದನ್ನ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದಿ ಫಾಲೋವಿಂಗ್ ಟೆಸ್ಟ್ ಈಸ್ ಯೂಸ್ ಟು ಮೇಕ್ ದ ಹಾರಿಜಾಂಟಲ್ ಆಕ್ಸಿಸ್ ಪರ್ಪೆಂಡಿಕ್ಯುಲರ್ ಟು ದ ವರ್ಟಿಕಲ್ ಆಕ್ಸಿಸ್. ಹಾರಿಜಾಂಟಲ್ ಆಕ್ಸಿಸ್ ಆಯ್ತಾ ವರ್ಟಿಕಲ್ ಆಕ್ಸಿಸ್ ಗೆ ಪರ್ಪೆಂಡಿಕ್ಯುಲರ್ ಆಗಿದ್ದೆ ಅಂತ ಹೇಳೋಕೆ ಯಾವ ಟೆಸ್ಟ್ ನ ಯೂಸ್ ಮಾಡ್ತೀವಿ. ಸೊ ಅದಕ್ಕೆ ನಾನು ಇಲ್ಲಿ ಒಂದೆರಡು ಟೆಸ್ಟ್ ಹೆಸರು ಬರಿತೀನಿ, ನಿಮಗೆ ಒಂದೊಂದಾಗಿ ಹೇಳ್ಕೊಡ್ತೀನಿ.
ಫಸ್ಟ್ ಒಂದು ಟೆಸ್ಟ್ ಬರುತ್ತೆ, ಪ್ಲೇಟ್ ಲೆವೆಲ್ ಟೆಸ್ಟ್ ಅಂತ ಬರುತ್ತೆ. ಪ್ಲೇಟ್ ಲೆವೆಲ್ ಟೆಸ್ಟ್ ನೋಡಿ, ಈ ಟೆಸ್ಟ್ ತುಂಬಾ ಇಂಪಾರ್ಟೆಂಟ್ ಇದೆ ನಿಮ್ಗೆಲ್ಲ ಎಕ್ಸಾಮ್ಸ್ಗೆ. ಪ್ಲೇಟ್ ಲೆವೆಲ್ ಟೆಸ್ಟ್ ಅಂತ ಬರುತ್ತೆ. ಈ ಪ್ಲೇಟ್ ಲೆವೆಲ್ ಟೆಸ್ಟ್ ಅಲ್ಲಿ ಏನ್ ಬರುತ್ತೆ, ಸೊ ಬಬಲ್ ಏನಿರುತ್ತೆ ನೋಡಿ, ರೈಟ್. ಸೊ ಮೇಕ್ ದ ಪ್ಲೇಟ್ ಬಬಲ್ ಸೆಂಟ್ರಲ್ ಟು ದೇರ್ ರನ್ when the vertical axis of the theodolite is truly vertical. ಗೊತ್ತಾಯ್ತಾ? ಇಲ್ಲಿ ಬರೀತೀನಿ ನೋಡಿ, ಪ್ಲೇಟ್ ಬಬಲ್ಸ್ ಏನ್ ಪ್ಲೇಟ್ ಬಬಲ್ಸ್ ಇರುತ್ತಲ್ಲ ಅದೇನಾಗುತ್ತೆ, ಸೆಂಟರ್ ಅಲ್ಲಿ ಇರುತ್ತೆ. ಟು ದೇರ್ ರನ್ when vertical axis of theodolite is truly vertical. When vertical axis of theodolite is truly vertical. ಗೊತ್ತಾಯ್ತಾ? ಟ್ರೂಲಿ ವರ್ಟಿಕಲ್ ಅಂತ ಬರಿತೀನಿ. ಇದು ಪ್ಲೇಟ್ ಲೆವೆಲ್ ಟೆಸ್ಟ್ ಅಂತ ಅಂತೀವಿ. ಗೊತ್ತಾಯ್ತಾ? ಪ್ಲೇಟ್ ಲೆವೆಲ್ ನೀವು ಮಾಡುವಾಗ ಅದನ್ನ ಪ್ಲೇಟ್ ಲೆವೆಲ್ ಟೆಸ್ಟ್ ಅಂತ ಅಂತೀವಿ. ಈಗ ಕ್ರಾಸ್ ಹೇರ್ ರಿಂಗ್ ಟೆಸ್ಟ್ ಅಂತ ಬರುತ್ತೆ ಇನ್ನೊಂದು, ಕ್ರಾಸ್ ಹೇರ್ ರಿಂಗ್ ಟೆಸ್ಟ್ ಅಂತ ಬರುತ್ತೆ. ಸೊ ಅದು ಯಾಕಿರುತ್ತೆ, ಯಾವ್ದಕ್ಕಿರುತ್ತೆ, ವರ್ಟಿಕಲ್ ಕ್ರಾಸರ್ಸ್ ಏನಿರುತ್ತೆ ನೋಡಿ, ರೈಟ್. ವರ್ಟಿಕಲ್ ಕ್ರಾಸರ್ಸ್ ಏನು ಇರುತ್ತಲ್ಲ ಅದು ಪರ್ಪೆಂಡಿಕ್ಯುಲರ್ ಆಗಿದೆಯಾ ಇಲ್ವಾ ಟು ದ ಹಾರಿಜಾಂಟಲ್ ಆಕ್ಸಿಸ್, ಅದನ್ನ ಚೆಕ್ ಮಾಡೋಕೆ, ರೈಟ್. ಬರೀತೀನಿ ನೋಡಿ, ಮೇಕ್ ಕ್ರಾಸ್ ಸೆಕ್ಷನಲ್, ರೈಟ್. ಕ್ರಾಸ್ ಹೇರ್ ಅಂತ ಬರುತ್ತೆ, ಇದು ಕ್ರಾಸ್ ಸೆಕ್ಷನಲ್ ಅಲ್ಲ. ಕ್ರಾಸ್ ಹೇರ್ ಲೈ ಇನ್ perpendicular to horizontal axis, H axis ಅಂತ ಬರೆದರೆ ತಿಳ್ಕೊಳ್ಳಿ ಸಾಕು. ಇದು ಕ್ರಾಸ್ ಹೇರ್ ರಿಂಗ್ ಟೆಸ್ಟ್. ಇನ್ನೊಂದು ಬರುತ್ತೆ ಅಜಿಮತ್ is simple, is nothing but the collimation in azimuth test ಅಂತ ಅಂತೀವಿ. ಲೈನ್ ಆಫ್ ಸೈಟ್ perpendicular to the horizontal axis. ಲೈನ್ ಆಫ್ ಸೈಟ್ ಏನಿರುತ್ತೆ ನೋಡಿ, ಯಾವ್ದಕ್ಕಿರುತ್ತೆ, ಪರ್ಪೆಂಡಿಕ್ಯುಲರ್ ಟು ಹಾರಿಜಾಂಟಲ್ ಆಕ್ಸಿಸ್ ಇರುತ್ತೆ. ಇದು ಒಂದು ಟೆಸ್ಟ್. ಇನ್ನೂ ಒಂದು ಟೆಸ್ಟ್ ಇದೆ, ಸ್ಪೈರ್ ಟೆಸ್ಟ್ ಅಂತ ಬರುತ್ತೆ. ನೆಕ್ಸ್ಟ್ ಸ್ಪೈರ್ ಟೆಸ್ಟ್. ಈ ಸ್ಪೈರ್ ಟೆಸ್ಟ್ ಏನಿದೆ, ಯಾವ್ದಕ್ಕಿದೆ ಅಂತಂದ್ರೆ ಹಾರಿಜಾಂಟಲ್ ಆಕ್ಸಿಸ್ ಪರ್ಪೆಂಡಿಕ್ಯುಲರ್ ಟು ದ ವರ್ಟಿಕಲ್ ಆಕ್ಸಿಸ್. ಹಾರಿಜಾಂಟಲ್ ಆಕ್ಸಿಸ್ is perpendicular to vertical axis, right. ಈ ಕ್ವಶನ್ ಅಲ್ಲಿ ಇದೆ ಆನ್ಸರ್ ಇದೆ, ಇವಾಗ ಈ ಕ್ವಶನ್ ಅಲ್ಲಿ ಇದೆ ಕೇಳಿದ್ದಾರೆ. ನೆಕ್ಸ್ಟ್ ಇನ್ನೊಂದು ಬರುತ್ತೆ ಬಬಲ್ ಟ್ಯೂಬ್ ಅಡ್ಜಸ್ಟ್ಮೆಂಟ್ ಬರುತ್ತೆ, ಅದು ನಿಮ್ಗೆ ಗೊತ್ತಿದೆ. ಬಬಲ್ ಟ್ಯೂಬ್ ಅಡ್ಜಸ್ಟ್ಮೆಂಟ್, ವರ್ಟಿಕಲ್ ಆರ್ಕ್ ಟೆಸ್ಟ್ ಅಂತ ಬರುತ್ತೆ. ವರ್ಟಿಕಲ್ ಆರ್ಕ್ ಟೆಸ್ಟ್. ಸೊ ವರ್ಟಿಕಲ್ ಆರ್ಕ್ ಟೆಸ್ಟ್ ಅಂತಂದ್ರೆ, ಈಗ ನಾವು ಥೆಡೋಲೈಟ್ ಅಲ್ಲಿ ಏನು ವರ್ಟಿಕಲ್ ರೀಡಿಂಗ್ಸ್ ತಗೊಳಕ್ ಏನಿದೆ ನೋಡಿ, ಅದನ್ನ 0 ಇಟ್ಟಾಗ ಏನ್ ನಾವು ರೀಡಿಂಗ್ ನೋಡ್ತೀವಿ ನೋಡಿ, ಅದು ಬಬಲ್ ಏನ್ ಸೆಂಟ್ರಲ್ ಇರುತ್ತೆ ನೋಡಿ, ಪರ್ಪೆಂಡಿಕ್ಯುಲರ್ ಆಗಿರುತ್ತೆ, ರೈಟ್. ಸೊ ವರ್ಟಿಕಲ್ ಸರ್ಕಲ್ ಇಂಡಿಕೇಟ್ಸ್ ವಾಟ್ 0 ವೆನ್ ದ ಲೈನ್ ಆಫ್ ಸೈಟ್ ಇಸ್ ಪರ್ಪೆಂಡಿಕ್ಯುಲರ್ ಟು ದ ವರ್ಟಿಕಲ್ ಆಕ್ಸಿಸ್ ಅಂತ ಹೇಳ್ತೀನಿ. ಇವು 5 ಗೊತ್ತಾಗಿದೆ ಅಂತ ಅನ್ಕೋತೀನಿ. ಸೊ ಇದರ ಆನ್ಸರ್ ಏನಿದೆ, ಸ್ಪೈರ್ ಟೆಸ್ಟ್, ಅಜಿಮತ್, ಕ್ರಾಸ್ ಹೇರ್, ವರ್ಟಿಕಲ್, ಇದ್ರ ಬಗ್ಗೆನೂ ಹೇಳ್ಕೊಟ್ಟಿದ್ದೀನಿ ಟೆಸ್ಟ್. ಡನ್. ನೆಕ್ಸ್ಟ್, ವಿಚ್ ಆಫ್ ದಿ ಫಾಲೋವಿಂಗ್ ಲೆವೆಲಿಂಗ್ ಮೆಥಡ್ ಈಸ್ ಯೂಸ್ to determine the difference of elevation of 2 points that are quite apart. ಈಗ ನೋಡಿ ಏನ್ ಕೇಳ್ತಾ ಇದ್ದಾರೆ, ವಿಚ್ ಆಫ್ ದಿ ಫಾಲೋವಿಂಗ್, ಒಂದು ನಿಮಿಷ ಇರೇಸರ್ ವರ್ಕ್ ಆಗ್ತಾ ಇಲ್ಲ ನಮ್ದು. ಸೊ ವಿಚ್ ಆಫ್ ದಿ ಫಾಲೋವಿಂಗ್ ಮೆಥಡ್, ಎರಡು ಪಾಯಿಂಟ್ ಇದೆ, ಇಲ್ಲೊಂದು ಪಾಯಿಂಟ್ ಇದೆ, ಇಲ್ಲೊಂದು ಪಾಯಿಂಟ್ ಇದೆ, ಎರಡರದು ಡಿಸ್ಟೆನ್ಸ್ ಜಾಸ್ತಿ ಇದೆ, ರೈಟ್. ಡಿಸ್ಟೆನ್ಸ್ ಜಾಸ್ತಿ ಇದ್ದಾಗ ಯಾವುದು ಮೆಥಡ್ ನ ಯೂಸ್ ಮಾಡ್ತೀರಿ, ರೈಟ್. ನಾವು ಯೂಸ್ ಮಾಡೋದು ರೆಸಿಪ್ರೋಕಲ್ ಲೆವೆಲಿಂಗ್. ಈ ರೆಸಿಪ್ರೋಕಲ್ ಲೆವೆಲಿಂಗ್ ಅಲ್ಲಿ ಏನ್ ಮಾಡ್ತೀವಿ, ಜಸ್ಟ್ ಇವಾಗೇನೋ ಹೇಳ್ಕೊಟ್ಟಿದ್ದೆ ನೋಡಿ. ರೆಸಿಪ್ರೋಕಲ್ ಲೆವೆಲಿಂಗ್ ಅಂದ್ರೆ ಏನು, ಯಾವಾಗ ಕರೆಕ್ಟ್ ಡಿಫ್ರೆನ್ಸಸ್ ಬೇಕಾಗಿರುತ್ತೆ ನಮಗೆ, ರೈಟ್, ಎಲಿವೇಶನ್ ಆಫ್ ದಿ 2 ಪಾಯಿಂಟ್ಸ್, ಅವಾಗ ನಾವು ಇದನ್ನ ಅಡಾಪ್ಟ್ ಮಾಡ್ತೀವಿ. ಸೊ ರೆಸಿಪ್ರೋಕಲ್ ಲೆವೆಲಿಂಗ್ ಯಾವ್ದಕ್ಕೆ ಯೂಸ್ ಮಾಡ್ತೀವಿ, ಯಾವ್ದಾದ್ರು ಎಲಿವೇಶನ್ 2 ಪಾಯಿಂಟ್ ಕ್ಯಾಲ್ಕುಲೇಟ್ ಮಾಡೋದಿದ್ರೆ ಅದನ್ನ ಯೂಸ್ ಮಾಡ್ತೀವಿ. ಸೊ ಇದರಿಂದ ಏನೇನಾಗುತ್ತೆ, ರೆಸಿಪ್ರೋಕಲ್ ಲೆವೆಲಿಂಗ್ ಇಂದ, ಯಾವ್ದಾವ್ದಕ್ಕೆ ಯೂಸ್ ಮಾಡ್ತಾರೆ, ಇಟ್
eliminates what? Curvature, correction due to curvature, correction to curvature, refraction. ಗೊತ್ತಾಯ್ತಾ? curvature, refraction, it eliminates correction to curvature, refraction. ಇನ್ನೊಂದು ಬರುತ್ತೆ and collimation error. ಇವು ಮೂರು ತುಂಬಾ ಇಂಪಾರ್ಟೆಂಟ್ ಇದೆ. collimation error. ಬಟ್ ಇದು ಇನ್ನೊಂದು ಎರರ್ ನ ಎಲಿಮಿನೇಟ್ ಮಾಡೋದಿಲ್ಲ. ಆ ಎರರ್ ಯಾವುದು? ಅದು ಪ್ಯಾರಲಾಕ್ಸ್ ಎರರ್. ಇಟ್ ವಿಲ್ ನಾಟ್ ಎಲಿಮಿನೇಟ್. ಇಟ್ ವಿಲ್ ನಾಟ್ ಎಲಿಮಿನೇಟ್ ಪ್ಯಾರಲಾಕ್ಸ್ ಎರರ್. ಪ್ಯಾರಲಾಕ್ಸ್ ಎರರ್ ಗೊತ್ತಾಯ್ತಾ? ಇವು 3 ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಈಗ ಇದನ್ನ ಮಾಡೋದು ಯಾವಾಗ? ಈಗ ಜಸ್ಟ್ ಒಂದು ನಿಮಗೆ ಹೇಳ್ಕೊಟ್ಟಿದ್ದೀನಿ. ಈಗ ಇಲ್ಲೊಂದು ರಿವರ್ ಫ್ಲೋ ಆಗ್ತಾ ಇದೆ ಅಂತ ತಿಳ್ಕೊಳ್ಳಿ. ಈ ತರ ರಿವರ್ ಫ್ಲೋ ಆಗ್ತಾ ಇದೆ. So this is a river, right? So you are standing here and here. You want the distance between these 2 points or the elevation between these 2 points. Then what you have to do? So this is the condition of the river. So ಇದು ರಿವರ್ ಇದೆ. ಇಲ್ಲಿ ಏನ್ ಮಾಡ್ತೀರಾ? ಇನ್ಸ್ಟ್ರೂಮೆಂಟ್ ನ ಇಲ್ಲಿ ಫಸ್ಟ್ ಸೆಟ್ ಮಾಡಿಬಿಟ್ಟು ಇಲ್ಲೊಂದು ರೀಡಿಂಗು, ಆಮೇಲೆ ಇಲ್ಲೊಂದು ರೀಡಿಂಗ್ ತಗೋತೀರಿ. ಇದು ಎ ಪಾಯಿಂಟ್ ಇದೆ, ಇದು ಬಿ ಪಾಯಿಂಟ್ ಇದೆ. ಸೊ ಇದನ್ನ ತಗೊಂಡಾಗ ಇದೇನಾಗುತ್ತೆ? ಈ ತರ ಸ್ಟ್ರೈಟ್ ಬರೋದಿಲ್ಲ. ತುಂಬಾ ಜಾಸ್ತಿ ದೂರ ಇದ್ರೆ ಏನಾಗುತ್ತೆ? ಈ ತರ ಇದು ಕರ್ವ್ ಏನಿದೆ ನಮ್ಮ ಅರ್ಥ, ಆ ತರ ಇದು ಬೆಂಡ್ ಆಗ್ಬಿಡುತ್ತೆ. ಇದನ್ನ ಇಲ್ಲಿ ಇಲ್ಲಿ ಎರಡು ಕಡೆ ಕರೆಕ್ಷನ್ ರೀಡಿಂಗ್ ತಗೋತಾರೆ. ಅದಾದ್ಮೇಲೆ ಏನ್ ಮಾಡ್ತೀವಿ ನಾವು? ಮತ್ತೆ ಇನ್ನೊಂದ್ಸಲ ತಗೋತೀವಿ. ಅವಾಗ ಏನ್ ಮಾಡ್ತೀವಿ? ಇಲ್ಲಿ ಈ ಪಾಯಿಂಟ್ ನ, ಇದು ಇನ್ಸ್ಟ್ರೂಮೆಂಟ್ ನ ಬಿ ಪಾಯಿಂಟ್ ಗೆ ಶಿಫ್ಟ್ ಮಾಡ್ತೀನಿ ನಾನು. ಬಿ ಪಾಯಿಂಟ್ ಗೆ ಶಿಫ್ಟ್ ಮಾಡಿಬಿಟ್ಟು ಮತ್ತೆ ಈ ಬಿ ಪಾಯಿಂಟ್ ಅಲ್ಲಿ ಒಂದು ರೀಡಿಂಗ್ ತಗೋತೀನಿ, ಎ ಪಾಯಿಂಟ್ ಅಲ್ಲೂ ರೀಡಿಂಗ್ ತಗೋತೀನಿ. ಸೊ ಅವಾಗ ಅದು ಏನಾಗುತ್ತೆ? ಈ ತರ ಆಗುತ್ತೆ, ರೈಟ್? ಸೊ ಈ ತರ ಬರುತ್ತೆ, ಕರ್ವೇಚರ್ ಆಗುತ್ತೆ. ಎರಡರದು ಡಿಫರೆನ್ಸ್ ಅಂತಂದ್ರೆ ಟ್ರೂ ಡಿಫರೆನ್ಸ್ ಆರ್ ಅಪರೆಂಟ್ ಡಿಫರೆನ್ಸ್ ತೆಗಿಬೇಕು. ಎರಡರದು ಅಪರೆಂಟ್ ಡಿಫರೆನ್ಸ್. ಈ ಅಪರೆಂಟ್ ಡಿಫರೆನ್ಸ್ ಏನ್ ಬರುತ್ತೆ ನೋಡಿ, ಅವು ಎರಡರದು ಆವರೇಜ್ ಮಾಡಿದ್ರೆ ಅಪರೆಂಟ್ ಡಿಫರೆನ್ಸ್ ಡಿವೈಡೆಡ್ ಬೈ 2 ಮಾಡಿದಾಗ ಏನಾಗುತ್ತೆ ಹೇಳಿ? ಅದು ಬಂದ್ಬಿಟ್ಟು ಟ್ರೂ ಡಿಫರೆನ್ಸ್ ಬರುತ್ತೆ. ಟ್ರೂ ಡಿಫರೆನ್ಸ್ ಆಫ್ ಎಲಿವೇಶನ್ ಬಿಟ್ವೀನ್ ಎ ಅಂಡ್ ಬಿ ಪಾಯಿಂಟ್. ಅದನ್ನೇ ನಾವು ರೆಸಿಪ್ರೋಕಲ್ ಲೆವೆಲಿಂಗ್ ಅಂತ ಅಂತೀವಿ. ಚೆಕ್ ಲೆವೆಲಿಂಗ್ ಅಂದ್ರೆ ಏನು? ಚೆಕ್ ಲೆವೆಲಿಂಗ್ ಬಗ್ಗೆ ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ. ಟು ಚೆಕ್ ದ ಅಕ್ಯುರೇಸಿ ಆಫ್ ದ ಲೆವೆಲಿಂಗ್, ರೈಟ್? ಟು ಚೆಕ್ ದ ಅಕ್ಯುರೇಸಿ ಆಫ್ ದಿ ಲೆವೆಲಿಂಗ್ ಇನ್ ಎನ್ ನಂಬರ್ ಆಫ್ ರೀಡಿಂಗ್ಸ್. ಫ್ಲೈ ಲೆವೆಲಿಂಗ್ ಅಂದ್ರೆ ಬರೀ ನಿಮಗೆ RL ಕ್ಯಾರಿ ಮಾಡೋದಿದೆ. ಸೊ ಇದು ತುಂಬಾ ಪ್ರಿಸೈಸ್ ಆಗಿ ಇರೋದಿಲ್ಲ RL. ಸಿಂಪಲ್ ಲೆವೆಲಿಂಗ್ ಬಗ್ಗೆ ನಿಮಗಂತೂ ಗೊತ್ತೇ ಇದೆ, ಸಿಂಪಲ್ ಲೆವೆಲಿಂಗ್, ರೈಟ್? ಸೊ ಜಸ್ಟ್ ಒಂದು ಸಣ್ಣ ವರ್ಕ್ ಕೆಲಸ ಮಾಡೋದಿದ್ರೆ ಅದು ಸಿಂಪಲ್ ಲೆವೆಲಿಂಗ್ ಅಂತ ಅಂತೀವಿ. ಡನ್. 4 ಆಪ್ಷನ್ ಆಯ್ತು. ನೆಕ್ಸ್ಟ್ ಕ್ವಶನ್. A level is set on a station at a distance of 500 meters from a point A and 800 meters from point B. The staff readings on the staff kept at point A and B are 1.55 and 1.95 respectively. Calculate the true difference in the elevation of a point A and point B. ನೋಡಿ, ಸೊ ಇದು ಕ್ವಶನ್ ಸ್ವಲ್ಪ ಡಿಫರೆಂಟ್ ಆಗಿದೆ ಇವಾಗ, ರೈಟ್? ಸೊ ಈ ಕ್ವಶನ್ ಫಸ್ಟ್ ನಾವು ಡಯಾಗ್ರಾಮ್ ಹಾಕಿದ್ರೆ ಗೊತ್ತಾಗುತ್ತೆ. ಈಗ ನೋಡಿ, ಸೊ ಏನ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಇಲ್ಲಿ ನೋಡಿದೀವಿ, ಓದಿದೀವಿ. ಸೊ ಸ್ಟೇಷನ್ ಪಾಯಿಂಟ್ಸ್ ಇದೆ, 2 ಸ್ಟೇಷನ್ ಪಾಯಿಂಟ್ಸ್ ಇದೆ. ನೋಡಿದಾಗ ಈಗ ಇಲ್ಲಿ ಒಂದು ಇನ್ಸ್ಟ್ರೂಮೆಂಟ್ ಇದೆ. ಇನ್ಸ್ಟ್ರೂಮೆಂಟ್ ನ ಇಟ್ಬಿಟ್ಟು ಇಲ್ಲೊಂದು ಪಾಯಿಂಟ್ ಇದೆ ಈ ಕಡೆ, ಆಮೇಲೆ ಇಲ್ಲೊಂದು ಪಾಯಿಂಟ್ ಇದೆ. ಸೊ ರೀಡಿಂಗ್ ತಗೊಂಡಿರೋದು ಯಾವ ತರ ಅಂತಂದ್ರೆ ಈ ತರ ಇರುತ್ತೆ. ಇವಾಗ ಈ ತರ, ಓಕೆ ಓಕೆ. ಇದು ಎ ಪಾಯಿಂಟ್ ಅಂತ ಅಂತೀನಿ, ಇದನ್ನ ಬಿ ಪಾಯಿಂಟ್ ಅಂತ ಅಂತೀನಿ. ಸೊ ಎ ಪಾಯಿಂಟ್ ಮೇಲೆ ಎಷ್ಟು ರೀಡಿಂಗ್ ಇದೆ? 1.55 ಮೀಟರ್, ರೈಟ್? ಸೊ ಇದ್ರದ್ದು ಡಿಸ್ಟೆನ್ಸ್ ಏನ್ ಕೊಟ್ಟಿದ್ದಾನೆ? ಇದ್ರದ್ದು ಡಿಸ್ಟೆನ್ಸ್ ಕೊಟ್ಟಿರೋದು 500 ಮೀಟರ್. ಸೊ ಇದು ಎಷ್ಟು ಕೊಟ್ಟಿದ್ದಾರೆ? 800 ಮೀಟರ್. 800 ಮೀಟರ್. ಸೊ ದಿಸ್ ಇಸ್ ಅ ಬಿ ಪಾಯಿಂಟ್. Now what is the reading? This is a 1 point, how much? 1.95 meter. Okay, so ಇದೇನಾಗುತ್ತೆ ಇವಾಗ, ರೈಟ್? ಇದೇನಾಗುತ್ತೆ? ಹಾರಿಜಾಂಟಲ್ ಲೈನ್, ರೈಟ್? ಇದು ಹಾರಿಜಾಂಟಲ್ ಲೈನ್ ಆಗುತ್ತೆ, ಕರೆಕ್ಟಾ? ಇದನ್ನು ನಾವು ಹಾರಿಜಾಂಟಲ್ ಲೈನ್ ಅಂತೀವಿ. ಬಟ್ ಇಲ್ಲಿ ಇನ್ನೊಂದು ಲೈನ್ ಬರುತ್ತೆ ಈ ತರ. ಸೊ ಇದನ್ನ ಏನ್ ಅನ್ಬೋದು ನಾವು? ಇದು ಲೆವೆಲ್
ಲೈನ್. ಸೊ ಇದು ಡಿಫ್ರೆನ್ಸ್ ಆಗಿರುತ್ತೆ, ಟೂ ಡಿಫ್ರೆನ್ಸ್ ಅಂದ್ರೆ ಕರೆಕ್ಟ್ ಆಗಿ ಬಂದಿರೋದು. ಆಮೇಲೆ ಸೊ ಈಗ ಮಾಡೋಣ ಬನ್ನಿ, ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಏನ್ ಕೇಳಿದ್ದಾರೆ ಅದನ್ನ ನೋಡೋಣ. ಟ್ರೂ ಡಿಫರೆನ್ಸ್ ಇನ್ ಎಲಿವೇಶನ್ ಬಿಟ್ವೀನ್ ಪಾಯಿಂಟ್ ಎ ಅಂಡ್ ಪಾಯಿಂಟ್ ಬಿ. ಸೊ ಇದಕ್ಕೆ ಏನ್ ಮಾಡ್ಬೇಕು ಗೊತ್ತಾ, ನೀವು ಫಸ್ಟ್ ಕಂಬೈನ್ಡ್ ಕರೆಕ್ಷನ್ ನ ಕ್ಯಾಲ್ಕುಲೇಟ್ ಮಾಡಬೇಕು ಫಾರ್ ಈಚ್ ರೀಡಿಂಗ್. ಕಂಬೈನ್ಡ್ ಕರೆಕ್ಷನ್, ಒಂದು ನಿಮಿಷ. ಸೊ ಕಂಬೈನ್ಡ್ ಕರೆಕ್ಷನ್ ಅಟ್ ಎ ಎಷ್ಟಾಗುತ್ತೆ, ಇದು ಬಂದ್ಬಿಟ್ಟು ಮೈನಸ್ ಆಫ್ 0.067 ಆಯ್ತಾ. 3 ಇಂಟು ಡಿ ಸ್ಕ್ವೇರ್ ಎಷ್ಟಾಯ್ತು, ಇದು ಮೈನಸ್ ಆಫ್ 0.00673 ಇಂಟು ಡಿ ಸ್ಕ್ವೇರ್. ಡಿ ಎಷ್ಟಿದೆ, 500 ಇದೆ. ಅದನ್ನ ಕಿಲೋಮೀಟರ್ ಕನ್ವರ್ಟ್ ಮಾಡಿದ್ರೆ 0.5 ಸ್ಕ್ವೇರ್ ಆಗುತ್ತೆ. ಎಷ್ಟಾಯ್ತು, ಇದು ಮೈನಸ್ ಆಫ್ 0.0168 ಮೀಟರ್. ಗೊತ್ತಾಯ್ತಾ. ಸೊ ಇದು ಕಂಬೈನ್ಡ್ ಕರೆಕ್ಷನ್ ಎಟ್ ಎ ಬಂತು. ಈಗ ಸೊ ಇದರಲ್ಲಿ ಈಗ ಕರೆಕ್ಟೆಡ್ ಸ್ಟಾಫ್ ರೀಡಿಂಗ್, ನಮ್ಗೆ ಕರೆಕ್ಟೆಡ್ ಸ್ಟಾಫ್ ರೀಡಿಂಗ್ ಬೇಕಾನೆ. ಕರೆಕ್ಟೆಡ್ ಸ್ಟಾಫ್ ರೀಡಿಂಗ್, ಸ್ಟಾಫ್ ರೀಡಿಂಗ್ ಬಂದಿರೋದು ಇದೆ ಆಲ್ರೆಡಿ, ಬಟ್ ಲೆವೆಲ್ ಲೈನ್ ಪ್ರಕಾರ ಚೇಂಜ್ ಆಗುತ್ತೆ ತಾನೆ. ಈ ನೋಡಿ, ಆಕ್ಚುಲಿ ಇಲ್ಲಿರ್ಬೇಕು, ಇಲ್ಲಿಂದ ಏನಿದೆ ಅಂತ ಕೇಳ್ತಾ ಇರೋದು, ನಮಗೆ ಇಲ್ಲಿರೋದು ಗೊತ್ತಿದೆ, ರೈಟ್. ಸೊ ನಾವು ಕ್ಯಾಲ್ಕುಲೇಟ್ ಮಾಡಿರೋದು ಇದು ಇದೆ, ಇದು ಇಲ್ಲಿಂದ ಇಲ್ಲಿಗೆ, ಬಟ್ ನಮಗೆ ಬೇಕಾಗಿರೋದು ಇದು. ಸೊ ಕರೆಕ್ಟೆಡ್ ಸ್ಟಾಫ್ ರೀಡಿಂಗ್ ಅಟ್ ಎ. ಸೊ ಅದೇನಾಗುತ್ತೆ, ಸ್ಟಾಫ್ ರೀಡಿಂಗ್ at A, staff reading at A plus correction at A. ಸೊ ಇದನ್ನು ನೀವು ಪ್ಲಸ್ ಮಾಡಿದಾಗ ಏನಾಗುತ್ತೆ, ಸ್ಟಾಫ್ ರೀಡಿಂಗ್ ಎಷ್ಟು ಬಂದಿದೆ, 1.55 ಇದೆ, ಪ್ಲಸ್, ಸೊ ಪ್ಲಸ್ ಅಂತ ಇದೆ, ಪ್ಲಸ್ ಇದು ಮೈನಸ್ ಆಫ್ 0.0168. ಸೊ ಇದು ಮಾಡಿದಾಗ ಪ್ಲಸ್ ಮೈನಸ್ ಆಗುತ್ತೆ, 1.5332 ಮೀಟರ್ ಆಗುತ್ತೆ. ಗೊತ್ತಾಯ್ತಾ. ಸೊ ಈಗ ಇದೇ ತರ ನಾವು ಎಟ್ ಬಿ ಪಾಯಿಂಟ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಕಂಬೈನ್ಡ್ ಕರೆಕ್ಷನ್ ನೋಡಿ, ತುಂಬಾ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಇದೆ, ಇದೇ ತರ ಪ್ರಾಬ್ಲಮ್ಸ್ ಎಕ್ಸಾಂಪಲ್ ಬರುತ್ತೆ ನಿಮಗೆ. ಕರೆಕ್ಷನ್ಸ್ ಎಟ್ ಬಿ. ಸೊ ಏನಾಗುತ್ತೆ ಇದ್ರದ್ದು, 0.0673 ಇಂಟು ಡಿ ಸ್ಕ್ವೇರ್. ಸೊ ಇದು ಎಷ್ಟಾಯ್ತು, ಇದು ಇದನ್ನ ಕ್ಯಾಲ್ಕುಲೇಟ್ ಮಾಡಿದಾಗ ಮೈನಸ್ ಆಫ್ 0.043. ಸೊ ಡಿ ಎಷ್ಟಾಗುತ್ತೆ, ಡಿ 0.8 ಸ್ಕ್ವೇರ್ ಆಗುತ್ತೆ. ಮತ್ತೆ ಕನ್ಫ್ಯೂಷನ್ ಆಗುತ್ತೆ ನಿಮಗೆ. ಇದು 0.043 ಮೀಟರ್ ಆಗುತ್ತೆ. ಯಾವ ತರ ಬಂತು ನಿಮ್ಗೆ ಗೊತ್ತಾಗಿರ್ಬೇಕು. ಈಗ ಕರೆಕ್ಷನ್ ಆರ್ ಕರೆಕ್ಟೆಡ್ ಸ್ಟಾಫ್ ರೀಡಿಂಗ್ ಅಟ್ ಎ ಈಕ್ವಲ್ಸ್ ಏನಿದೆ, ಅದು ಸ್ಟಾಫ್ ರೀಡಿಂಗ್ ಅಟ್, ಸಾರಿ ಇದು ಬಿ ಬರಬೇಕು, ಬಿ, ಸ್ಟಾಫ್ ರೀಡಿಂಗ್ ಅಟ್ ಬಿ ಪ್ಲಸ್ ಕರೆಕ್ಷನ್ ಅಟ್ ಬಿ, ಪ್ಲಸ್ ಕರೆಕ್ಷನ್ ಅಟ್ ಬಿ ಇದೆ. ಸೊ ಈಗ ಸ್ಟಾಫ್ ರೀಡಿಂಗ್ ಏನಿದೆ ಅದ್ರದ್ದು 1.95 ಪ್ಲಸ್ ಮೈನಸ್ ಆಫ್ 0.043. ಇದನ್ನ ಮಾಡಿದಾಗ ಎಷ್ಟು ಬರುತ್ತೆ ರೀಡಿಂಗು, ಇದು ಬಂದ್ಬಿಟ್ಟು 1.907 ಬರುತ್ತೆ, 907 ಮೀಟರ್ ಬರುತ್ತೆ. ಇವೆರಡರದ್ದು ಬಂತ. ಇವಾಗ ಟ್ರೂ ಡಿಫರೆನ್ಸ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಟ್ರೂ ಡಿಫರೆನ್ಸ್ ಇನ್ ಎಲಿವೇಶನ್, ಟ್ರೂ ಡಿಫರೆನ್ಸ್ ಇನ್ ಎಲಿವೇಶನ್. ನೋಡಿ ಇಷ್ಟೆಲ್ಲ ಯಾಕೆ ಮಾಡಿದೀವಿ ಗೊತ್ತಾ, ಅವರು ಕರೆಕ್ಷನ್ ಕೊಟ್ಟಿದ್ದಾರೆ. ಕರೆಕ್ಷನ್ ಅಂತಂದ್ರೆ ಕಂಬೈನ್ಡ್ ಕರೆಕ್ಷನ್ ಈ ತರನೇ ಮಾಡಬೇಕಾಗುತ್ತೆ. ಟ್ರೂ ಡಿಫರೆನ್ಸ್ ಇನ್ ಎಲಿವೇಶನ್ ಈಕ್ವಲ್ಸ್ ಟು ಏನು, 1.907. ಇಲ್ಲಿ ಯಾವ ಪಾಯಿಂಟ್ ಕೇಳಿದರೆ ಅದನ್ನು ನೋಡಬೇಕು. ಟ್ರೂ ಡಿಫರೆನ್ಸ್ ಇನ್ ಎಲಿವೇಶನ್ ಆಫ್ ಪಾಯಿಂಟ್ ಎ ಅಂಡ್ ಬಿ ಅಂತ ಕೇಳಿ. ಸೊ 1.907 ಮೈನಸ್ ಆಫ್ 1.5332 ಎಷ್ಟಾಯ್ತು, ಅದು ಬಂದ್ಬಿಟ್ಟು 0.3738 ಅವ್ರು ನಾವು 0.37 ಅಂತ ಅನ್ಬೋದು. ಗೊತ್ತಾಯ್ತಾ. ಸೊ 0.374 is the answer. 0.374 is the answer for this question. ಗೊತ್ತಾಯ್ತಾ. ಈ ತರ ಮಾಡಬೇಕಾಗುತ್ತೆ. ಡಿಫರೆನ್ಸ್ ನೋಡಿ, ಈ ಕ್ವಶನ್ಗೂ ತುಂಬಾ ಡಿಫರೆನ್ಸ್ ಇದೆ. ರೆಸಿಪ್ರೋಕಲ್ ಲೆವೆಲಿಂಗ್ ಕ್ವಶನ್ಗೂ ಈ ಕ್ವಶನ್ಗೂ. ಡನ್, ಅರ್ಥ ಆಯ್ತಾ. ನೆಕ್ಸ್ಟ್ ಕ್ವಶನ್, ರೆಸಿಪ್ರೋಕಲ್ ಲೆವೆಲಿಂಗ್ ಎಲಿಮಿನೇಟ್ಸ್. ಇವಾಗ ಹೇಳಿದ್ದೆ ರೆಸಿಪ್ರೋಕಲ್ ಲೆವೆಲಿಂಗ್ ಏನ್ ಎಲಿಮಿನೇಟ್ ಮಾಡುತ್ತೆ, ಕಾಲಿಮೇಷನ್ ಎರರ್, ಕರ್ವೇಚರ್ ಮತ್ತೆ ರಿಫ್ರಾಕ್ಷನ್ ಎರರ್ ನ ಮಾಡುತ್ತೆ, ರೈಟ್. ಪ್ಯಾರಲಲ್ಸ್ ಎರರ್ ನ ಮಾಡೋದಿಲ್ಲ ಅಂತ ಹೇಳಿದ್ದೆ ರೆಸಿಪ್ರೋಕಲ್ ಲೆವೆಲಿಂಗ್. ಓಕೆ, ವಾಟ್ ಈಸ್ ದ ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ದ
ಟೆಂಪ್ರರಿ ಅಡ್ಜಸ್ಟ್ಮೆಂಟ್ ಆಫ್ ದಿ ಲೆವೆಲ್. ನೋಡಿ, ಟೆಂಪ್ರರಿ ಅಡ್ಜಸ್ಟ್ಮೆಂಟ್ ಯಾವತ್ತೂ ಯಾವ ತರ ಮಾಡ್ತೀವಿ ಅಂದ್ರೆ, ಫಸ್ಟ್ ಯಾವತ್ತೂ ಏನಿರುತ್ತೆ, ನಾವ್ ಏನ್ ಮಾಡ್ತೀವಿ ಅಂತಂದ್ರೆ, ಬಾಕ್ಸ್ ಇಂದ ಇನ್ಸ್ಟ್ರೂಮೆಂಟ್ ತೆಗೆದುಕೊಂಡ ತಕ್ಷಣ ಫಸ್ಟ್ ಅದನ್ನ ಈ ಟ್ರೈಪಾಡ್ ಸ್ಟ್ಯಾಂಡ್ ಮೇಲೆ ಏನು ನಿಲ್ಲಿಸ್ತೀವಿ, ಈ ತರ ನಿಲ್ಲಿಸ್ಬಿಟ್ಟು ಒಂದು ಟೆಂಪ್ರರಿ ಆಗಿ ಅದಕ್ಕೆ ಅಡ್ಜಸ್ಟ್ಮೆಂಟ್ ಮಾಡ್ತೀವಿ. ಅದನ್ನ ಏನಂತೀವಿ, ಸೆಂಟ್ರಿಂಗ್ ಅಂತೀವಿ. ರೈಟ್, ಸೆಂಟ್ರಿಂಗ್ ಮಾಡಿದ್ಮೇಲೆ ಏನ್ ಮಾಡ್ತೀವಿ, ಬಬಲ್ ಟ್ಯೂಬ್ ಯೂಸ್ ಮಾಡಿಬಿಟ್ಟು, ರೈಟ್, ಸೊ ಅದೇ ಇನ್ಸ್ಟ್ರೂಮೆಂಟ್ಗೆ ನಾವು ಲೆವೆಲ್ ಮಾಡ್ತೀವಿ. ರೈಟ್, ಅದಾದ್ಮೇಲೆ ಸೆಟ್ಟಿಂಗ್ ಮಾಡ್ತೀವಿ. ರೈಟ್, ಅದು ಯಾವುದು ಫುಟ್ ಸ್ಕ್ರೂಸ್ ಯೂಸ್ ಮಾಡಿಬಿಟ್ಟು ನಾವು ಬಬಲ್ ನ ಸೆಂಟರ್ ಮಾಡ್ತೀವಿ. ಸೆಂಟ್ರಿಂಗ್, ಲೆವೆಲಿಂಗ್ ಅಂಡ್ ಸೆಟ್ಟಿಂಗ್ ಅಂತ ಹೇಳ್ಬೋದು. ಗೊತ್ತಾಯ್ತಾ? ಸೆಂಟ್ರಿಂಗ್, ಲೆವೆಲಿಂಗ್ ಅಂಡ್ ಸೆಟ್ಟಿಂಗ್. ಸೆಟ್ಟಿಂಗ್, ಸೆಂಟ್ರಿಂಗ್ ಅಂಡ್ ಲೆವೆಲಿಂಗ್. ಒಂದು ನಿಮಿಷ. ಫಸ್ಟ್ ಸೆಟ್ಟಿಂಗ್ ಇರುತ್ತೆ. ರೈಟ್, ಫಸ್ಟ್ ಸೆಟ್ಟಿಂಗು ಆಯ್ತಾ, ಅದಾದ್ಮೇಲೆ ಸೆಂಟ್ರಿಂಗ್, ಅದಾದ್ಮೇಲೆ ಲೆವೆಲಿಂಗ್ ಇರುತ್ತೆ. ಸೆಂಟ್ರಿಂಗ್ ಫಸ್ಟ್ ಸೆಟ್ಟಿಂಗ್ ಇರುತ್ತೆ, ಇದು ಸೆಟ್ಟಿಂಗ್ ಇದೆ, ಇದು ಲೆವೆಲ್, ಅದಾದ್ಮೇಲೆ ಇದು ಸೊ ಒಂದ್ ನಿಮಿಷ, ಇಲ್ಲಿ ಸ್ವಲ್ಪ ಕರೆಕ್ಷನ್ ಹೇಳ್ತೀನಿ, ಸೊ ನೋಡ್ಕೊಳ್ಳಿ. ಫಸ್ಟ್ ಏನ್ ಗೊತ್ತಾ, ಸೆಟ್ಟಿಂಗ್ ಆಗುತ್ತೆ. ಸೊ ಅದಾದ್ಮೇಲೆ ಏನಾಗುತ್ತೆ, ಸೆಂಟ್ರಿಂಗ್ ಆಗುತ್ತೆ, ಅದಾದ್ಮೇಲೆ ಲೆವೆಲ್ ಆಗುತ್ತೆ. ಈ ತರ ಇರುತ್ತೆ. ಬೇರೆ ನಾವು ಸ್ವಲ್ಪ ಏನಾದ್ರು ಹೇಳಿದ್ರು ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ಬೇಡಿ. ಸೆಟ್ಟಿಂಗ್, ಸೆಂಟ್ರಿಂಗ್, ಲೆವೆಲಿಂಗ್, ಸೆಟ್ಟಿಂಗ್, ಸೆಂಟ್ರಿಂಗ್ ಅಂಡ್ ಲೆವೆಲಿಂಗ್ ಅಂತ ಆಗುತ್ತೆ. ಓಕೆ, ಡನ್. ನೆಕ್ಸ್ಟ್ ಕ್ವೆಶ್ಚನ್. Which of the following are correct for sensitivity of the bubble tube? Sensitivity of the bubble tube ಗೆ ನಾನು ಹೇಳ್ಕೊಟ್ಟಿದ್ದೀನಿ ಆಲ್ರೆಡಿ. ಏನಾಗುತ್ತೆ, ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಆಲ್ರೆಡಿ 2-3 ಕ್ವಶನ್ ಇದ್ರ ಮೇಲೆ ಆಗಿದೆ. ರೈಟ್, ಸೊ ಏನಾಗುತ್ತೆ, ಸೆನ್ಸಿಟಿವಿಟಿ ಆಫ್ ಬಬಲ್ ಟ್ಯೂಬ್ ಯಾವ್ದು ಕರೆಕ್ಟ್ ಆಗಿದೆ ಅಂತ ಕೇಳ್ತಾ ಇರೋದು. ಇನ್ಕ್ರೀಸಿಂಗ್ ಮತ್ತೆ ಡಿಕ್ರೀಸಿಂಗ್ ಬಗ್ಗೆ ಇದೆ, ಕ್ವಶನ್ ನೋಡಿದ್ರೆ ಗೊತ್ತಾಗುತ್ತೆ. ಇನ್ಕ್ರೀಸ್ ಯಾವಾಗ ಆಗುತ್ತೆ ಅಂತ ಹೇಳಿದ್ದೆ ನಾನು. ಇನ್ಕ್ರೀಸ್ ಯಾವಾಗ ಆಗುತ್ತೆ, ರೈಟ್, ಒಂದು ಇಂಟರ್ನಲ್ ರೇಡಿಯಸ್ ಜಾಸ್ತಿ ಆದಾಗ, ಇನ್ನೊಂದು ವೆಸ್ಕೋಸಿಟಿ ಆಫ್ ದಿ ಲಿಕ್ವಿಡ್ ಡಿಕ್ರೀಸ್ ಆದಾಗ, ಇನ್ನೊಂದು ಲೆಂತ್ ಆಫ್ ದಿ ಟ್ಯೂಬ್ ಇನ್ಕ್ರೀಸ್ ಆದಾಗ, ರೈಟ್, ಏನಾಗುತ್ತೆ, ಸೆನ್ಸಿಟಿವಿಟಿ ಆಫ್ ದಿ ಬಬಲ್ ಟ್ಯೂಬ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ರೈಟ್, ಬೈ ಇನ್ಕ್ರೀಸಿಂಗ್ ದ ಡಯಾಮೀಟರ್ ಆಫ್ ದಿ ಟ್ಯೂಬ್ ನಾವು ಮಾಡಿದ್ರೆ ಅದರದ್ದು ಇದು ಹೆಚ್ಚಿಗೆ ಆಗುತ್ತೆ, ಸೆನ್ಸಿಟಿವ್ನೆಸ್. ಈಗ ಸೆನ್ಸಿಟಿವಿಟಿ ಇನ್ಕ್ರೀಸಸ್ ವಿತ್ ದ ಡಿಕ್ರೀಸ್ ಇನ್ ದ ವೆಸ್ಕೋಸಿಟಿ ಆಫ್ ದಿ ಲಿಕ್ವಿಡ್. ಇದನ್ನು ಕರೆಕ್ಟ್ ಆಗಿದೆ. ರೈಟ್, ಅದು ಡಿಕ್ರೀಸ್ ಯಾವಾಗ ಆಗುತ್ತೆ ಅಂದ್ರೆ ವೆಸ್ಕೋಸಿಟಿ ಆಫ್ ದಿ ಲಿಕ್ವಿಡ್ ನ ಡಿಕ್ರೀಸ್ ಮಾಡಿದಾಗ. ಓಕೆ, ಸೆನ್ಸಿಟಿವಿಟಿ ಇನ್ಕ್ರೀಸ್ ಆಗುತ್ತೆ ವಿತ್ ಡಿಕ್ರೀಸ್ ಇನ್ ದ ವೆಸ್ಕೋಸಿಟಿ ಆಫ್ ದ ಲಿಕ್ವಿಡ್. ಇನ್ಕ್ರೀಸ್ ಯಾವಾಗ ಆಗುತ್ತೆ ಹೇಳಿದೀನಿ ಇವಾಗ ಓವರಲ್ ಆಗಿ. ನೆಕ್ಸ್ಟ್ ಕ್ವೆಶ್ಚನ್, ಕ್ಯಾಲ್ಕುಲೇಟ್ ದ ಕರ್ವೇಚರ್ ಕರೆಕ್ಷನ್. ನೋಡಿ, ಇಲ್ಲಿ ಬರೀ ಕರ್ವೇಚರ್ ಕರೆಕ್ಷನ್ ಕೇಳಿದ್ದಾರೆ. ಕರ್ವೇಚರ್ ಕರೆಕ್ಷನ್ ಇನ್ ಮೀಟರ್ ಇಫ್ ಡಿಸ್ಟೆನ್ಸ್ ಬಿಟ್ವೀನ್ ದ ಇನ್ಸ್ಟ್ರೂಮೆಂಟ್ ಅಂಡ್ ದ ಸ್ಟಾಪ್ ಇಸ್ 500 ಮೀಟರ್. ನೋಡಿ ಏನಿದೆ, ಕರೆಕ್ಷನ್ ಡ್ಯೂ ಟು ಕರ್ವೇಚರ್, ಕರೆಕ್ಷನ್ ಡ್ಯೂ ಟು ಕರ್ವೇಚರ್, ಕರೆಕ್ಷನ್ ಡ್ಯೂ ಟು ಕರ್ವೇಚರ್ ಏನಿದೆ ಇದು, ಇದ್ರ ಫಾರ್ಮುಲಾ CC ಈಕ್ವಲ್ಸ್ minus of 0.0785 d square minus of 0.0785 d is nothing but 500. So ಎಷ್ಟಾಯ್ತದು 0.5 whole square, 0.5 whole square ಎಷ್ಟಾಯ್ತಿದು minus of 0.0196 meter ಆಗುತ್ತೆ. 196 meter is the answer for this question. So B is the answer for this question. ಕರ್ವೇಚರ್ದು ಬೇರೆ ಫಾರ್ಮುಲಾ ಇದೆ, ಅದು ಕರೆಕ್ಷನ್ ಫಾರ್ ರಿಫ್ರಾಕ್ಷನ್ ಬೇರೆ ಇದೆ, ಕಂಬೈನ್ಡ್ ಕರೆಕ್ಷನ್ ಬೇರೆ ಬೇರೆ ಫಾರ್ಮುಲಾ ಇದೆ. ಈ ಮೂರು ಫಾರ್ಮುಲಾನ ನೀವು ನೆನ್ಪಿಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇದೆ. ಗೊತ್ತಾಯ್ತಾ? ನೆಕ್ಸ್ಟ್ ಕ್ವೆಶ್ಚನ್, ದ ರೀಡಿಂಗ್ ಟೇಕನ್ ಆನ್ ಎ ಸ್ಟಾಫ್ ಹೆಲ್ಡ್ ಅಟ್ ಎ ಡಿಸ್ಟೆನ್ಸ್ ಆಫ್ 50 ಮೀಟರ್ ಫ್ರಮ್ ದ ಇನ್ಸ್ಟ್ರೂಮೆಂಟ್ ವಿತ್ ದ ಒಂದು ನಿಮಿಷ, ಇದು with the able central is 1.465 meter. Right, when the bubble is moved 4 divisions, bubble na 4 divisions na move ಮಾಡಿದಾಗ out of the center, the staff reading is 1.472 meter. What will be the radius of curvature of the bubble tube if length of the one division is 2 mm ಅಂತ ಕೇಳ್ತಾ ಇರೋದು. ನೋಡಿ, ಇದು ಏನಿದೆ ಕಂಪ್ಲೀಟ್, ಇದು ಪ್ರಾಬ್ಲಮ್ ಬಂದ್ಬಿಟ್ಟು ಇದು ಸೆನ್ಸಿಟಿವಿಟಿ ಪ್ರಾಬ್ಲಮ್ ಇದೆ. ಇದು ಸೆನ್ಸಿಟಿವಿಟಿ ಪ್ರಾಬ್ಲಮ್. ನೋಡಿ, ಈ ತರ ಪ್ರಾಬ್ಲಮ್ ನ ಡಿಫೈನ್ ಮಾಡೋದನ್ನ ಕಲೀರಿ ಫಸ್ಟ್. ಇದು ಪ್ರಾಬ್ಲಮ್ ಯಾವ್ದು ಅಂತ ತುಂಬಾ ಜನಕ್ಕೆ ಅರ್ಥ ಆಗೋದಿಲ್ಲ, ಸುಮ್ಮನೆ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಸೊ ಈಗ ನಾನು ಹೇಳ್ಕೊಡ್ತೀನಿ ನೋಡಿ, ಸಿಂಪಲ್ ಆಗಿ ಏನಂತಂದ್ರೆ
ಈಗ ಒಂದು ಪಾಯಿಂಟ್ ಇದೆ, ಒಂದು ನಿಮಿಷ. ರೀಡಿಂಗ್ ಇದನ್ನ ಒಂದ್ಸಲ ಡಯಾಗ್ರಾಮ್ ಹಾಕಿದಾಗ ಗೊತ್ತಾಗ್ಬಿಡುತ್ತೆ. ಈಗ ರೀಡಿಂಗ್ ಎಲ್ಲಿ ತಗೊಂಡಿದ್ದಾರೆ, ಡಿಸ್ಟೆನ್ಸ್ ಆಫ್ 50 ಮೀಟರ್ ಫ್ರಮ್ ದ ಇನ್ಸ್ಟ್ರೂಮೆಂಟ್ ವಿತ್ ದ ಸೆಂಟ್ರಲ್ ಈಸ್ 1.465 ಅಂತ ಹೇಳ್ತಾ ಇದ್ದಾರೆ. ಸೊ ರೀಡಿಂಗ್ ನಾವು ತಗೊಳ್ತಾ ಇದೀವಿ ಅಂದ್ರೆ ಇದು ಒಂದು ಸ್ಟಾಫ್ ರೀಡಿಂಗ್ ಈ ತರ ಇರುತ್ತೆ, ರೈಟ್. ಸೊ ಇದು ಒಂದು ಪಾಯಿಂಟ್ ಇದೆ. ಸೊ ಇಲ್ಲಿಂದ ನಾವೇನ್ ಮಾಡ್ತೀವಿ, ಇಲ್ಲೊಂದು ಪಾಯಿಂಟ್ ಇದೆ, ರೈಟ್. ಸೊ ಈ ಪಾಯಿಂಟ್ ಇಂದ ಈ ಪಾಯಿಂಟ್ಗೆ, ರೈಟ್, ಇದನ್ನ ನಾನು ಇದು ಒಂದು ಡಿಫರೆನ್ಸ್ ಆಗುತ್ತೆ, ಇದು ಸ್ಟಾಫ್ ರೀಡಿಂಗ್ ಅಂತ ತಗೊಳ್ಬಹುದು. ಓಕೆ. ಸೊ ಈಗ ಈ ಡಿಸ್ಟೆನ್ಸ್ ಅಲ್ಲಿ, ರೈಟ್, ಈ ಡಿಸ್ಟೆನ್ಸ್ ಅಲ್ಲಿ ಇಲ್ಲೊಂದು ಪಾಯಿಂಟ್ ಆಗುತ್ತೆ. ಸೊ ಈ ಪಾಯಿಂಟ್ ಈ ತರ ಇರುತ್ತೆ. ಓಕೆ. ಅದಾದ್ಮೇಲೆ ಈಗ ಒಂದ್ ಕಡೆಯಿಂದ ಮತ್ತೊಂದ್ ಕಡೆ ಮೂವ್ ಆಗಿದೆ ಅಂತ ಹೇಳ್ತಾ ಇರೋದು. ಬಬಲ್ ಈಸ್ ಮೂವ್ಡ್ 4 ಡಿವಿಷನ್ಸ್ ಔಟ್ ಆಫ್ ದ ಸೆಂಟರ್ ಅಂತ ಹೇಳ್ತಾ ಇರೋದು, ಗೊತ್ತಾಯ್ತಾ. ಅಂದ್ರೆ ಒಂದು ಪಾಯಿಂಟ್ ಇಂದ ಮತ್ತೊಂದು ಪಾಯಿಂಟ್ ಗೆ ಮೂವ್ ಆಗಿದೆ ಅದು, ರೈಟ್. ಒಂದು ಪಾಯಿಂಟ್ ಇಂದ ಮತ್ತೊಂದು ಪಾಯಿಂಟ್ ಗೆ ಮೂವ್ ಆಗಿದೆ. ಸೊ ಅದು ಇಲ್ಲಿ ನಾನು ಅಲ್ಫಾ ತಗೋತೀನಿ ಇದಕ್ಕೆ, ರೈಟ್. ಸೊ ಇದನ್ನ ನಾನು ಈ ತರ ಮಾಡ್ಕೊಂಡಾಗ ಇದು ಸಿ, ಇದು ಇ ಪಾಯಿಂಟ್. ಓಕೆ. ಸೊ ಇದು ಎ ಪಾಯಿಂಟ್ ಅಂತ ತಿಳ್ಕೊಳ್ಳೋಣ, ಇದು ಬಿ ಪಾಯಿಂಟ್, ಆಮೇಲೆ ಇದು ಎಫ್, ಇದು ಸ್ಮಾಲ್ ಬಿ, ಆಮೇಲೆ ಇದು ಎ, ರೈಟ್. ಇದನ್ನ ಡಿಫರೆನ್ಸ್ ಅಲ್ಲಿ ಎಸ್ ಅಂತ ತಿಳ್ಕೊತೀನಿ ಅದಕ್ಕೆ. ಸೊ ಇದು ಡಿಸ್ಟೆನ್ಸ್ ಇದೆ, ಈ ಪಾಯಿಂಟ್ ಇಂದ ಈ ಪಾಯಿಂಟ್ಗೆ ಏನಿದೆ ಇದು ಬಂದ್ಬಿಟ್ಟು ಡಿಸ್ಟೆನ್ಸ್ ಇದೆ. ಈಗ ಗಿವನ್ ಡಾಟಾ ಏನ್ ಕೊಟ್ಟಿದ್ದಾರೆ ಬರ್ಕೊಳ್ಳೋಣ. ಡಿಸ್ಟೆನ್ಸ್ ಬಿಟ್ವೀನ್ ದ ಇನ್ಸ್ಟ್ರೂಮೆಂಟ್ ಅಂಡ್ ದ ಸ್ಟಾಫ್. ಡಿಸ್ಟೆನ್ಸ್ ಬಿಟ್ವೀನ್ ಇನ್ಸ್ಟ್ರೂಮೆಂಟ್ ಅಂಡ್ ದ ಸ್ಟಾಫ್ ಎಷ್ಟಿದೆ, 50 ಮೀಟರ್ ಇದೆ. ಡಿಸ್ಟೆನ್ಸ್ ಬಿಟ್ವೀನ್ ಇನ್ಸ್ಟ್ರೂಮೆಂಟ್ ಅಂಡ್ ಸ್ಟಾಫ್ ಎಷ್ಟಿದೆ, ಇದು ಟಿ ಬಂದ್ಬಿಟ್ಟು 50 ಮೀಟರ್ ಇದೆ ಇದು. ಓಕೆ. ಸಾರಿ, ಇದು ಡಿ ಅಲ್ಲ, ಎಲ್ ಆಗುತ್ತೆ. ಎಲ್ ಈಸ್ 50 ಮೀಟರ್. ಅದಾದ್ಮೇಲೆ ಸ್ಟಾಫ್ ರೀಡಿಂಗ್ ವೆನ್ ಬಬಲ್ ಪೊಸಿಷನ್ ಎಟ್ ಸೆಂಟರ್. ಸ್ಟಾಫ್ ರೀಡಿಂಗ್ ವೆನ್ ಬಬಲ್ ಪೊಸಿಷನ್ ಎಟ್ ಸೆಂಟರ್. ನೋಡಿ, ಪೊಸಿಷನ್ ಕರೆಕ್ಟ್ ಆಗಿದ್ದಾಗ ಏನ್ ರೀಡಿಂಗ್ ಇತ್ತು, ಪೊಸಿಷನ್ ಕರೆಕ್ಟ್ ಆಗಿದ್ದಾಗ ಏನ್ ರೀಡಿಂಗ್ ಇತ್ತು ಅದನ್ನ ಎ ಅಂತ ಕೊಡ್ತೀನಿ. 1.465 ಮೀಟರ್ ಅಂದ್ರೆ ಇದು ಈ ಪಾಯಿಂಟ್. ಈಗ ಸ್ಟಾಫ್ ರೀಡಿಂಗ್, ನೆಕ್ಸ್ಟ್ ಸ್ಟಾಫ್ ರೀಡಿಂಗ್ ವೆನ್ ಬಬಲ್ ಡಿಸ್ಟರ್ಬ್ಡ್. ಅದನ್ನ ಬಿ ಅಂತ ಕೊಡ್ತೀನಿ. ಎಷ್ಟಾಯ್ತದು, 1.472 ಮೀಟರ್ ಆಯ್ತು. ಈಗ ಬಬಲ್ ಎಷ್ಟು ಮೂವ್ ಆಗಿದೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಬಬಲ್ ಎಷ್ಟು ಮೂವ್ ಆಗಿದೆ, 4 ಡಿವಿಷನ್ಸ್ ಮೂವ್ ಆಗಿದೆ. ಸೊ ಅದನ್ನ ಎಂ ಅಂತ ತಗೋತೀನಿ. ಬಬಲ್ ಮೂವ್ಸ್. ಸೊ ಬಬಲ್ ಮೂವ್ಸ್ ಎಂ 4 ಡಿವಿಷನ್ಸ್. ಸೊ ಲೆಂತ್ ಆಫ್ 1 ಡಿವಿಷನ್ ಎಷ್ಟಾಗುತ್ತೆ ಇವಾಗ, ಲೆಂತ್ ಆಫ್ 1 ಡಿವಿಷನ್ ಅದನ್ನು ಕೊಟ್ಟಿದ್ದಾರೆ. ಲೆಂತ್ ಆಫ್ 1 ಡಿವಿಷನ್ ಏನ್ ಗೊತ್ತಾ, ಈಗ ಇದು ಒಂದು ಬಬಲ್ ಟ್ಯೂಬ್ ಇದೆ, ಇದ್ರ ಒಳಗಡೆ ಈ ತರ ಇರುತ್ತೆ ನೋಡಿ. ಇಲ್ಲಿ ಕೊಟ್ಟಿರ್ತಾರೆ ಈ ತರ ಇರುತ್ತೆ. ಇದು ಗ್ರಾಜುಯೇಷನ್ ನೋಡಿರ್ಬೋದು ನೀವು ಬಬಲ್ ಅಲ್ಲಿ. ಸೊ ಅದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇರೋದು. ಒಂದು ಆ ಕಡೆ ಮೂವ್ ಆದ್ರೆ ಲೆಂತ್ ಆಫ್ 1 ಡಿವಿಷನ್ ಎಷ್ಟಿದೆ ಅಂತಂದ್ರೆ ನೀವು ನೋಡ್ಬೋದು. ಇಲ್ಲಿ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ 2 mm ಇದೆ, ರೈಟ್. ಲಾಸ್ಟ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ 2 mm. ಸೊ ಇದು 2 mm ಇದೆ. ಡನ್. 2 mm ಕೊಟ್ಟಿದ್ದಾರೆ. ಸೊ ಅದನ್ನ ಕನ್ವರ್ಟ್ ಮಾಡ್ಕೊಂಡ್ರೆ 2 × 10⁻³ ಮೀಟರ್ ಅಲ್ಲಿ ಆಗುತ್ತೆ. ಡನ್. ಈಗ ನಾವು ಕ್ಯಾಲ್ಕುಲೇಟ್ ಏನ್ ಮಾಡಬೇಕು, ಫಸ್ಟ್ ಡಿಫರೆನ್ಸ್ ಬಿಟ್ವೀನ್ 2 ರೀಡಿಂಗ್ಸ್. ಡಿಫರೆನ್ಸ್ ಬಿಟ್ವೀನ್ 2 ರೀಡಿಂಗ್ಸ್ ಏನಿದೆ, 2 ರೀಡಿಂಗ್ಸ್ ಡಿಫರೆನ್ಸ್ ಎಸ್ ಈಸ್ ಈಕ್ವಲ್ ಟು ಬಿ ಮೈನಸ್ ಎ. ಬಿ ಯಾವುದು ನಾನು ಹೇಳಿದ್ದೀನಿ ಡಯಾಗ್ರಾಮ್ ಅಲ್ಲಿ, ನೋಡಿ ಒಂದ್ಸಲ ಗೊತ್ತಾಗುತ್ತೆ. 1.472 minus of 1.465. So what is the reading, 0.007 meter. ಇದು ಬಂತು. ಈಗ ಇದು ಬಂದ ತಕ್ಷಣ ಈಗ ನಮಗೇನ್ ಬೇಕಾಗಿದೆ, ಸೆನ್ಸಿಟಿವಿಟಿಯನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಈಗ ನಾನೇನ್ ಮಾಡ್ತೀನಿ, ಆ ಡಯಾಗ್ರಾಮ್ ಅಲ್ಲಿ ನೋಡಿ, ಫ್ರಮ್ ಟ್ರಯಾಂಗಲ್ CFG, ಸಿ ಪಾಯಿಂಟ್ ಇದಿದೆ, CFG
ಜಿ ಪಾಯಿಂಟ್ ಇದೆ, ಇದು ಆಕ್ಚುಲ್ ಇದು ಜಿ ಪಾಯಿಂಟ್. ಸಿ ಎಫ್ ಜಿ ಏನಿದೆ ಈ ಪಾಯಿಂಟ್ ಇಂದ ನೀವು ತಗೊಂಡಾಗ ಏನ್ ಬರುತ್ತೆ, ಸೊ ಸೆನ್ಸಿಟಿವಿಟಿ ಈಕ್ವಲ್ಸ್ ಟು ಆಲ್ಫಾ ಅಂತ ಇಟ್ಕೋತೀನಿ, ಅದಕ್ಕೆ ಆಲ್ಫಾ. ಸೊ ಅದನ್ನ ಆಲ್ಫಾ ಅಂತೀನಿ. ಸೊ ಏನಾಯ್ತು, ಅದು ಡಿ ಬೈ ಆರ್ ಈಕ್ವಲ್ಸ್ ಟು ಎಸ್ ಡಿವೈಡೆಡ್ ಬೈ ಎಲ್ ಇಂಟು ವಾಟ್, ಎಂ. ಸೊ ಡಿ ಏನಿದೆ, ಡಿ ಇಲ್ಲಿ ನಾವು ಆಲ್ರೆಡಿ ತಗೊಂಡಿದ್ದೀವಿ ನೋಡಿ ಆಯ್ತಾ. ಡಿ ಯಾವ್ದಿದೆ, ಇದು, ದಿಸ್ ಇಸ್ ಡಿ. ಸೊ 2 ಇಂಟು 10⁻³ ಡಿವೈಡೆಡ್ ಬೈ ಆರ್. ವಾಟ್ ಈಸ್ ಆರ್? ಆರ್ ಏನಿದೆ, ಆರ್ ನಮಗೆ ಬೇಕಾಗಿರೋದು ರೇಡಿಯಸ್ ಆಫ್ ಕರ್ವೇಚರ್. ಸೊ ಈಕ್ವಲ್ಸ್ 0.007 ಡಿವೈಡೆಡ್ ಬೈ ಲೆಂತ್ ಎಷ್ಟು ಕೊಟ್ಟಿದ್ದಾರೆ, 50 ಇದೆ. ಆಮೇಲೆ ನಂಬರ್ ಆಫ್ ಡಿವಿಷನ್ಸ್ ಎಷ್ಟು ಮೂವ್ ಆಗಿದೆ, ಬಬಲ್ ಮೂವ್ಸ್ 4 ಆಗಿದೆ. ಸೊ ಆರ್ ಈಕ್ವಲ್ಸ್ ಟು 52.14 meter is the answer for this question. ಗೊತ್ತಾಯ್ತಾ, 52.14 meter. ಸೆನ್ಸಿಟಿವಿಟಿದು ನಾನು ಫಾರ್ಮುಲಾ ಯೂಸ್ ಮಾಡಿಬಿಟ್ಟು ಇದ್ರದ್ದು ಆನ್ಸರ್ ತೆಗೆದಿದ್ದೀನಿ. ಸೊ 52.52 ಬರಬೇಕಿದು, 52.14 is the answer for this question. ಗೊತ್ತಾಯ್ತಾ. ನೆಕ್ಸ್ಟ್ ಕ್ವಶನ್, which of the following is the correct ratio of refraction correction to the curvature correction? 1/7 ಇರುತ್ತೆ, ಗೊತ್ತಾಯ್ತಾ, 1/7 ಇರುತ್ತೆ. ಕರೆಕ್ಷನ್ ಡ್ಯೂ ಟು ರಿಫ್ರಾಕ್ಷನ್ is 1/7 of that due to the curvature correction, but opposite in the nature. That you have to understand, and that value is always positive. Okay, that value is always positive value. Okay, ಅರ್ಥ ಆಯ್ತಾ, 1/7. Which of the following test is used to make the line of sight perpendicular to the horizontal axis? ನಾನು ಇವಾಗ ಎರಡು ಕ್ವಶನ್ ಹಿಂದೆನೆ ಹೇಳಿದ್ದೆ ಟೆಸ್ಟ್ ಬಗ್ಗೆ. ಹಾರಿಜಾಂಟಲ್ ಆಕ್ಸಿಸ್ ವರ್ಟಿಕಲ್ ಆಕ್ಸಿಸ್ ಲೈನ್ ಆಫ್ ಸೈಟ್ ಪರ್ಪೆಂಡಿಕ್ಯುಲರ್ ಟು ಹಾರಿಜಾಂಟಲ್ ಆಕ್ಸಿಸ್ ಇತ್ತು. ಸೊ ಯಾವ ಮೆಥಡ್ ಇತ್ತು ಅದು ಬಂದ್ಬಿಟ್ಟು ಅಜಿಮತ್ ಟೆಸ್ಟ್ ಅಂತ ಅಂತೀವಿ. ಕ್ರಾಸ್ ಏರ್ ರಿಂಗ್ ಟೆಸ್ಟ್ ಹೇಳಿದೀನಿ, ಸ್ಪೈರ್ ಟೆಸ್ಟ್ ಹೇಳಿದೀನಿ, ವರ್ಟಿಕಲ್ ಆರ್ಕ್ ಟೆಸ್ಟ್, ಇದು ಆರ್ಕ್ ಇದೆ, ವರ್ಟಿಕಲ್ ಆರ್ಕ್ ಟೆಸ್ಟ್. ಇದ್ರ ಬಗ್ಗೆ ಆಲ್ರೆಡಿ ಎಲ್ಲ ಪ್ರೀವಿಯಸ್ ಒಂದು 2 ಕ್ವಶನ್ ಹಿಂದೆನೆ ಮಾಡಿದ್ದೀನಿ ಎಕ್ಸ್ಪ್ಲೇನ್. ಡನ್. ಅಜಿಮತ್ ಟೆಸ್ಟ್ ಬಗ್ಗೆ ಓಕೆ. ಹೈಟ್ ಆಫ್ ಎನಿ ಪಾಯಿಂಟ್ ವಿತ್ ರೆಸ್ಪೆಕ್ಟ್ ಟು ಮೀನ್ ಸಿ ಲೆವೆಲ್ ಈಸ್ ಕಾಲ್ಡ್ ಆಸ್. ನೋಡಿ, ಮೀನ್ ಸಿ ಲೆವೆಲ್ ಇಂದ ಯಾವುದೇ ಒಂದು ರೀಡಿಂಗ್ ತೊಗೊಂಡ್ರೆ ಅದನ್ನ ನಾವು ಏನಂತೀವಿ ಅಂತ ಕೇಳ್ತಾ ಇರೋದು. ತುಂಬಾ ಸಿಂಪಲ್ ಇದೆ, ಅದನ್ನ ನಾವು ರೆಡ್ಯೂಸ್ ಲೆವೆಲ್ RL ಅಂತೀವಿ, ರೈಟ್. ಸೊ ಅದನ್ನ ಏನಂತೀವಿ, ಹೈಟ್ ಆಫ್ ಎನಿ ಪಾಯಿಂಟ್ ವಿತ್ ರೆಸ್ಪೆಕ್ಟ್ ಟು ಐದರ್ ಮೀನ್ ಸಿ ಲೆವೆಲ್ ಆರ್ ಬೆಂಚ್ ಮಾರ್ಕ್ ಆಫ್ ದ ನೋನ್ RL. ಬೆಂಚ್ ಮಾರ್ಕ್ ಅಂದ್ರೆ ಏನು, ಒಂದು ಪರ್ಮನೆಂಟ್ ಪಾಯಿಂಟ್ ಇರುತ್ತೆ, ಅಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಡಿಫ್ರೆಂಟ್ ಎಲಿವೇಶನ್ಸ್ ನ ಮೊದಲೇ ಫೈಂಡ್ ಔಟ್ ಮಾಡಿರುತ್ತೆ, ಅಲ್ಲಿಂದ ನಾವು ಯಾವುದೇ ತರ ಸರ್ವೆನ ಸ್ಟಾರ್ಟ್ ಮಾಡಬಹುದು. ಲೆವೆಲ್ ಸರ್ಫೇಸ್ ಅಂದ್ರೆ ಒಂದು ಲೆವೆಲ್ ಸರ್ಫೇಸ್, ವಾಟರ್ ಏನು ಸ್ಟೀಲ್ ಆಫ್ ಏನು ಒಂದು ಲೇಕ್ ಇದೆ, ಆ ಲೇಕ್ ಅಲ್ಲಿ ಏನು ವಾಟರ್ ನಿಂತ್ಕೊಂಡಿರುತ್ತೆ ನೋಡಿ, ರೈಟ್, ಮೂವ್ ಆಗ್ತಾ ಇರಲ್ಲ, ಅದನ್ನ ಲೆವೆಲ್ ಸರ್ಫೇಸ್ ಅಂತ ಅನ್ಬೋದು. ಡೇಟಮ್ ಅಂದ್ರೆ ಒಂದು ರೆಫರೆನ್ಸ್ ಪಾಯಿಂಟ್ ತಗೋತೀವಿ, ಅದನ್ನ ಡೇಟಮ್ ಅಂತ ಅಂತೀವಿ. ಡನ್. 4 ಆಪ್ಷನ್ ಆನ್ಸರ್ ನ ಹೇಳಿದ್ದೀನಿ. ನೆಕ್ಸ್ಟ್, ಕ್ಯಾಲ್ಕುಲೇಟ್ ದ ರೆಡ್ಯೂಸ್ ಲೆವೆಲ್ of a point A if the staff reading at the point A and benchmark are 2.8 and 2.5 meter respectively. The reduced level of the benchmark is 100 meter. Reduced level of the benchmark is 100 meter ಅಂತ ಕೊಟ್ಟಿದ್ದಾರೆ. ಬನ್ನಿ ಡಯಾಗ್ರಾಮ್ ಹಾಕೋಣ, ಸೊ ದಟ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ನನಗೆ ಡಯಾಗ್ರಾಮ್ ಹಾಕಿದ್ರೆ ನನಗೆ ಈಸಿ ಆಗುತ್ತೆ, ಅದಕ್ಕೆ ಓಕೆ. ಈ ತರ ಇದೆ. ಸೊ ಏನಿದೆ, ಫಸ್ಟ್ ಇಲ್ಲೊಂದು ಸ್ಟಾಫ್ ರೀಡಿಂಗ್, ಇಲ್ಲೊಂದಿದೆ. ಇನ್ಸ್ಟ್ರೂಮೆಂಟ್ ನ ಇಲ್ಲಿ ಸೆಟ್ ಮಾಡಿದ್ದಾರೆ, ಇನ್ಸ್ಟ್ರೂಮೆಂಟ್ ನ ಇಲ್ಲಿ ಸೆಟ್ ಮಾಡಿದ್ದೀನಿ. ಸೊ ಇಲ್ಲಿ ನಾನು ರೀಡಿಂಗ್ ತೊಗೊಂಡಿದ್ದೀನಿ. ಸೊ ಇದು ಏನು ಪಾಯಿಂಟ್ ಎ. ಸೊ ಈ ತರ ಇಲ್ಲಿ ತೊಗೊಂಡಿದ್ದೀನಿ ರೀಡಿಂಗು, ಇದು ಇಲ್ಲಿ ತೊಗೊಂಡಿದ್ದೀನಿ. ಸೊ ಇದ್ರದ್ದು ಎಷ್ಟಿದೆ ರೀಡಿಂಗು, ಇದ್ರದ್ದು ಎಷ್ಟಿದೆ ನೋಡ್ಕೊಳ್ಳೋಣ. ಸೊ ಫಸ್ಟ್ ಪಾಯಿಂಟ್ ಎಗೆ ಎಷ್ಟು ತೊಗೊಂಡಿದ್ದೀನಿ, 2.8 ಮೀಟರ್. ಆಮೇಲೆ ಪಾಯಿಂಟ್ ಬಿಗೆ ಎಷ್ಟು ತೊಗೊಂಡಿದ್ದೀನಿ ಅಂದ್ರೆ ಬೆಂಚ್ ಮಾರ್ಕ್ ಮೇಲೆ, ಅದು ಬಂದ್ಬಿಟ್ಟು 2.5 ಮೀಟರ್ ಬೆಂಚ್ ಮಾರ್ಕ್ ಮೇಲೆ ತಾನೆ. Point A and benchmark are 2.8 and 2.5. ಓಕೆ, ಡನ್. ಈ ಪಾಯಿಂಟ್ 8 ಮೇಲೆ ಇದು ತೊಗೊಂಡಿದ್ವಿ, ಇದು ಪಾಯಿಂಟ್ ಆಯ್ತು. ಸೊ ಇದು ಒಂದು ಪಾಯಿಂಟ್ ಪಿ ಅಂತ ಹೇಳ್ತೀನಿ. ಓಕೆ, ಈಗ ಆ ಪಾಯಿಂಟ್ ನಮಗೆ ಕ್ಯಾಲ್ಕುಲೇಟ್ ಮಾಡೋದಿದೆ. ಏನು, ರೆಡ್ಯೂಸ್ ಲೆವೆಲ್ ಆಫ್ ದ ಬೆಂಚ್ ಮಾರ್ಕ್ ಇಸ್ 100 ಮೀಟರ್ ಕೊಟ್ಟಿದ್ದಾರೆ. ನಮಗೆ ಅಲ್ಲಿ ಕ್ಯಾಲ್ಕುಲೇಟ್ ದ ರೆಡ್ಯೂಸ್ ಲೆವೆಲ್ ಆಫ್ ಎ ಪಾಯಿಂಟ್ ಎ ಕ್ಯಾಲ್ಕುಲೇಟ್ ಮಾಡೋದಿದೆ. ಓಕೆ, ನೋಡಿ, ಇದಕ್ಕೆ ಏನ್ ಮಾಡ್ಬೇಕು, ಫಸ್ಟ್
ಹೈಟ್ ಆಫ್ ಕಾಲಿಮೇಷನ್ ಆಫ್ ಇನ್ಸ್ಟ್ರೂಮೆಂಟ್ ಅಟ್ ಸ್ಟೇಷನ್ ಪಿ ಪಾಯಿಂಟ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಹೈಟ್ ಆಫ್ ಇನ್ಸ್ಟ್ರೂಮೆಂಟ್ ಅಟ್ ಸ್ಟೇಷನ್ ಪಿ ಗೊತ್ತಾಯ್ತಾ. ಸೊ ಇದ್ರದ್ದು ಏನ್ ಮಾಡ್ಬೇಕಾಗುತ್ತೆ, ಆರ್ ಎಲ್ ಆಫ್ ಬೆಂಚ್ ಮಾರ್ಕ್ ನೋಡಿ. ಈಗ ಬೆಂಚ್ ಮಾರ್ಕ್ ಎಲ್ಲಿದೆ, ಇದು ಬೆಂಚ್ ಮಾರ್ಕ್ ಆಕ್ಚುಲಿ ರೈಟ್. ಸೊ ಇದು ಬೆಂಚ್ ಮಾರ್ಕ್, ಇದು 100 ಮೀಟರ್ ಅಂತ ಕೊಟ್ಟಿದ್ದಾರೆ. ಆರ್ ಎಲ್ ಆಫ್ ಬೆಂಚ್ ಮಾರ್ಕ್ ಪ್ಲಸ್ ಬ್ಯಾಕ್ ಸೈಡ್ ಆನ್ ಬೆಂಚ್ ಮಾರ್ಕ್, ಬ್ಯಾಕ್ ಸೈಡ್ ಆಫ್ ಬೆಂಚ್ ಮಾರ್ಕ್ ಗೊತ್ತಾಯ್ತಾ. ಸೊ ಎಷ್ಟಿದೆ ಅವಾಗಿದು 100 ಆರ್ ಎಲ್ ಆಫ್ ದಿ ಬೆಂಚ್ ಮಾರ್ಕ್ ಇದೆ. ಆಮೇಲೆ ಅದ್ರದ್ದು ರೀಡಿಂಗ್ ಎಷ್ಟಿದೆ 2.5 ಮೀಟರ್. ಇದು ಬಂದ್ಬಿಟ್ಟು 102.5 ಮೀಟರ್ ಆಗುತ್ತೆ. ಇದು ಏನಾಯ್ತು ಈಗ ಎಚ್ ಐ ಅಂದ್ರೆ ಈ ಹೈಟ್ ನಮಗೆ ಗೊತ್ತಾಯ್ತು ಈ ಪಾಯಿಂಟ್ ಇಂದ. ಈಗ ಇದ್ರದ್ದು 100 ಅಂತ ಇಲ್ಲಿ ಗೊತ್ತಿತ್ತು. ಸೊ ಇದನ್ನ ಇದು ಪ್ಲಸ್ ಮಾಡಿದಾಗ ಇದ್ರದ್ದು ಆರ್ ಎಲ್ ನಮಗೆ ಗೊತ್ತಾಯ್ತು. ಈಗ ಇದ್ರದ್ದು ಆರ್ ಎಲ್ ಎಷ್ಟಾಯ್ತು ಈಗ 102.5 ಮೀಟರ್ ಇದ್ರದ್ದು ಆರ್ ಎಲ್ ಆಯ್ತು, ಹೈಟ್ ಆಫ್ ದಿ ಇನ್ಸ್ಟ್ರೂಮೆಂಟ್ ಫ್ರಮ್ ದ ಮೀನ್ ಸಿ ಲೆವೆಲ್. ಡನ್. ಈಗ ನಮಗ್ ಬೇಕಾಗಿರೋ ಇದು ಅಲ್ಲ, ನಮಗ್ ಬೇಕಾಗಿರೋದು ಏನ್ ಹೇಳಿ, ನಮಗೆ ಆರ್ ಎಲ್ ಆಫ್ ಎ ಬೇಕಾಗಿದೆ. ಅದನ್ನ ಯಾವ ತರ ಮಾಡೋದು, ಆರ್ ಎಲ್ ಆಫ್ ಎ ನ ಕ್ಯಾಲ್ಕುಲೇಟ್ ಮಾಡೋದಿದ್ರೆ ಇಲ್ಲಿವರೆಗೆ ನಾನು ಆಲ್ರೆಡಿ ಬಂದಿದ್ದೀನಿ ರೈಟ್. ಸೊ ಹೈಟ್ ಆಫ್ ಇನ್ಸ್ಟ್ರೂಮೆಂಟ್ ಎಟ್ ಪಿ ಮೈನಸ್ ಆಫ್ ಫೋರ್ಸೈಟ್ ಆರ್ ರೀಡಿಂಗ್ ಆಫ್ ಎ ಮೈನಸ್ ಮಾಡೋದು. ಹೈಟ್ ಆಫ್ ಇನ್ಸ್ಟ್ರೂಮೆಂಟ್ 102.5 ಮೈನಸ್, ಯಾಕೆಂದ್ರೆ ಇಲ್ಲಿವರೆಗೆ ಬಂದಿದ್ದೀವಿ, ಇದು ಕೆಳಗಡೆ ನಾನು ಮೈನಸ್ ಮಾಡಿದ್ರೆ ಇಲ್ಲಿ ಗೊತ್ತಾಗುತ್ತೆ 2.8 ಮೀಟರ್. ಸೊ ಅದನ್ನ ಮಾಡಿದಾಗ 99.7 ಮೀಟರ್ ಅಂತ ಆಗುತ್ತೆ. ಸೊ ಈ ಪಾಯಿಂಟ್ ಎಷ್ಟಾಗುತ್ತೆ, ಇದು 99.7 ಮೀಟರ್ ಆಗುತ್ತೆ. ಇಷ್ಟೇ ಸಿಂಪಲ್ ಆಗಿದೆ ರೈಟ್. ಸೊ ವಾಟ್ ಇಸ್ ದ ಆನ್ಸರ್, 99.7 is the answer for this question. Next, the backside reading taken from a level at a benchmark is 1.56 meter and foresight at a point A is taken on the inverted staff. The point A, if the reduced level of the benchmark is 150 meter. ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ ಫಸ್ಟ್ ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಸೊ ನೋಡಿ ಬನ್ನಿ ನೋಡೋಣ. ಸೊ ಏನ್ ಹೇಳ್ತಾ ಇದ್ದಾರೆ, ನಾವು ಏನ್ ಕ್ಯಾಲ್ಕುಲೇಟ್ ಮಾಡೋದಿಲ್ಲ. ಸಿಂಪಲ್ ಆಗಿ ಒಂದು ನಾನು ಡಯಾಗ್ರಾಮ್ ನ ಡ್ರಾ ಮಾಡ್ತೀನಿ. ಸೊ ಇಲ್ಲೊಂದು ಇನ್ಸ್ಟ್ರೂಮೆಂಟ್ ಇದೆ, ಇನ್ಸ್ಟ್ರೂಮೆಂಟ್ ನ ಈ ತರ ಸೆಟ್ ಮಾಡಿದ್ದಾರೆ. ಸೊ ಇದು ಈ ತರ ಒಂದು ಲೆವೆಲ್ ಇದೆ. ಸೊ ಇಲ್ಲೊಂದು ಸ್ಟಾಫ್ ರೀಡಿಂಗ್ ತಗೊಂಡಿದ್ದಾರೆ. ಆಮೇಲೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಇನ್ವರ್ಟೆಡ್ ಸ್ಟಾಫ್ ರೀಡಿಂಗ್ ತಗೊಂಡಿದ್ದಾರೆ. ಇನ್ವರ್ಟೆಡ್ ಸ್ಟಾಫ್ ಯಾವಾಗ ತೋರ್ತಂದ್ರೆ ಯಾವುದೇ ಒಂದು ಪಾಯಿಂಟ್ ಆರ್ ಎಲ್ ನ ಕ್ಯಾಲ್ಕುಲೇಟ್ ಮಾಡೋದಿದ್ರೆ, ಈಗ ಇದೊಂದು ಛಜ್ಜ ಪೋರ್ಷನ್ ಇದೆ. ಸೊ ನೀವು ಇಲ್ಲಿ ಇನ್ಸ್ಟ್ರೂಮೆಂಟ್ ನ ಶಿಫ್ಟ್, ಇಲ್ಲಿ ಇನ್ಸ್ಟ್ರೂಮೆಂಟ್ ಇಟ್ಟಿದ್ದಾರೆ. ಸೊ ಇದ್ರದ್ದು ನಿಮ್ಗೆ ಆರ್ ಎಲ್ ಬೇಕಾಗಿದೆ, ಬಟ್ ನಿಮ್ದು ಏನು ಸ್ಟಾಫ್ ಇರುತ್ತೆ ಅಷ್ಟು ಹೈಟ್ ಇರೋದಿಲ್ಲ, ಅಲ್ಲಿವರೆಗೆ ಹೋಗೋದಿಲ್ಲ. ಅವಾಗ ಏನ್ ಮಾಡ್ಬೇಕು, ನೀವು ಸ್ಟಾಫ್ ನ ಇನ್ವರ್ಟೆಡ್ ಆಗಿ ತಗೊಂಡು ಆ ರೀಡಿಂಗ್ ನ ಮೈನಸ್ ಅಂತ ಫೋರ್ ಸೈಟ್ ಅಲ್ಲಿ ಬರ್ಕೊಳ್ಬೇಕಾಗುತ್ತೆ. ಗೊತ್ತಾ, ಈ ಪಾಯಿಂಟ್ ನ ನೆನ್ಪಿಡಿ. ಈಗ ಕಮಿಂಗ್ ಟು ದ ಪ್ರಾಬ್ಲಮ್, ಏನ್ ಹೇಳಿದ್ದಾರೆ ನೋಡೋಣ. ಬೆಂಚ್ ಮಾರ್ಕ್ ಅಲ್ಲಿ 1.56 ಮೀಟರ್ ತಗೊಂಡಿದ್ದಾರೆ. ಸೊ ಬೆಂಚ್ ಮಾರ್ಕ್ ಇದಿದೆ. ಸೊ ಈ ಬೆಂಚ್ ಮಾರ್ಕ್ ಅಲ್ಲಿ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಇದನ್ನ 1.56 ಮೀಟರ್ಗೆ ನಾನು ಬರೀತೀನಿ. ಇದು ನಮ್ದು ಲೈನ್ ಆಫ್ ಸೈಟ್ ಇದೆ, ನಿಮ್ಗೆ ಗೊತ್ತಿದೆ. ಇದೊಂದು ಪಿ ಪಾಯಿಂಟ್. ಈಗ ಅದಾದ್ಮೇಲೆ ಇಲ್ಲೆಲ್ಲೋ ಒಂದು ಇದು ಇದೆ ರೈಟ್, ಇದ್ರದ್ದು ಈ ತರ ಇದೆ ರೈಟ್. ಸೊ ಸ್ಟಾಫ್ ನ ಈ ತರ ಇಟ್ಬಿಟ್ಟು ಆಮೇಲೆ ಈ ತರ ರೀಡಿಂಗ್ ತಗೊಂಡಿದ್ದಾರೆ, ಇನ್ವರ್ಟೆಡ್ ರೀಡಿಂಗ್. ಸೊ ಇದು ಎಷ್ಟು ಬಂತು, ಇದು ಬಂದ್ಬಿಟ್ಟು 1.65 ಮೀಟರ್. 1.65 ಮೀಟರ್. ಈ ಬೆಂಚ್ ಮಾರ್ಕ್ ಎಷ್ಟು ಕೊಟ್ಟಿದ್ದಾರೆ, ಬೆಂಚ್ ಮಾರ್ಕ್ ಬಂದ್ಬಿಟ್ಟು 150 ಮೀಟರ್. ಈಗ ನಮಗೆ ಬೇಕಾಗಿರೋದು ಏನು ಹೇಳಿ, ರೆಡ್ಯೂಸ್ ಲೆವೆಲ್ ಆಫ್ ದಿ ಬೆಂಚ್ ಮಾರ್ಕ್ ಇಸ್ 150 ಮೀಟರ್ ಇದೆ. ನಮಗೆ ಬೇಕಾಗಿರೋದು ಏನು ಹೇಳಿ, ಬೇಕಾಗಿರೋದು ಆರ್ ಎಲ್ ಆಫ್ ದಿ ಎ ಪಾಯಿಂಟ್. ಆರ್ ಎಲ್ ಆಫ್ ಎ ಪಾಯಿಂಟ್ ಇದ್ರದ್ದು, ಇದು ಎ ಪಾಯಿಂಟ್ ಇಲ್ಲಿದೆ, ಇದ್ರದ್ದು ಆರ್ ಎಲ್ ಬೇಕಾಗಿದೆ, ಆ ಪಾಯಿಂಟ್. ಬನ್ನಿ ನೋಡೋಣ. ಫಸ್ಟ್ ಏನ್ ಮಾಡಬೇಕು, ಹೈಟ್ ಆಫ್ ಇನ್ಸ್ಟ್ರೂಮೆಂಟ್ ಆಫ್ ಅಟ್ ಸ್ಟೇಷನ್ ಪಿ. ಏನ್ ಹೆಂಗ್ ಮಾಡ್ತೀರಾ ಇದಕ್ಕೆ, ಆರ್ ಎಲ್ ಆಫ್ ಬೆಂಚ್ ಮಾರ್ಕ್ ಇಲ್ಲಿ ನೋಡಿ, ಆರ್ ಎಲ್ ಆಫ್ ಬೆಂಚ್ ಮಾರ್ಕ್ ಇಲ್ಲಿದೆ, ಪ್ಲಸ್ ಇದ್ರದ್ದು ಬ್ಯಾಕ್ ಸೈಡ್ ಆನ್ ಬೆಂಚ್ ಮಾರ್ಕ್ ಅಂತ ಬರೀತೀನಿ. ಸಿಂಪಲ್. ಆರ್ ಎಲ್ ಎಷ್ಟಿದೆ 150 ಪ್ಲಸ್ 1.56 ಮೀಟರ್. ಸೊ ಎಷ್ಟಾಯ್ತು ಇದು 151.56 ಮೀಟರ್. 151.56 ಮೀಟರ್ ಆಯ್ತು. ಈಗ ನೆಕ್ಸ್ಟ್ ಆರ್ ಎಲ್ ಆಫ್ ಎ ಮಾಡೋಣ. ಸ್ವಲ್ಪ ಡಿಫರೆನ್ಸ್ ಇಷ್ಟೇ, ಜಾಸ್ತಿ ಏನು ಡಿಫರೆನ್ಸ್ ಬರೋದಿಲ್ಲ.
height of instrument at P ನಮಗೆ ಗೊತ್ತಿದೆ, ಇವಾಗ ಕ್ಯಾಲ್ಕುಲೇಟ್ ಮಾಡಿದೀವಿ ಆಯ್ತಾ. ನಮ್ ಆಕ್ಚುಯಲ್ ರೀಡಿಂಗ್ ಏನ್ ಮಾಡ್ತೀವಿ, ನಾವು ಏನ್ ಮಾಡ್ತೀವಿ ಈಗ ಪ್ರಿವಿಯಸ್ ಪ್ರಾಬ್ಲಮ್ ಅಲ್ಲೇ ಮಾಡಿದೀವಿ. ಏನ್ ಮಾಡಬೇಕು, ಮೈನಸ್ ಆಫ್ ಫೋರ್ ಸೈಟ್ ಅಟ್ ಎ, ಫೋರ್ ಸೈಟ್ ರೀಡಿಂಗ್ ತಗೊಂಡಿರೋದು ಇದು 151.56, ಇದು ಮೈನಸ್, ಆಲ್ರೆಡಿ ಮೈನಸ್, ಇನ್ನೊಂದು ಮೈನಸ್ ಯಾಕೆ ತಗೋತೀವಿ ಹೇಳಿದ್ದೀನಿ 1.65. ಸೊ ಸ್ಟಾಫ್ ಇನ್ವರ್ಟೆಡ್ at A, take negative value in foresight. ನಿಮಗೆ ಕನ್ಫ್ಯೂಸ್ ಬೇಡ. ಓಕೆ, ಇನ್ ಫೋರ್ಸೈಟ್ ಈಗ ಮೈನಸ್ ಆಫ್ ಮೈನಸ್ ಪ್ಲಸ್ ಆಗುತ್ತೆ. 153.21 ಮೀಟರ್ ಇಸ್ ದ ಆನ್ಸರ್. ದಟ್ ಇಸ್ ದ RL of A ಪಾಯಿಂಟ್. RL of A equals to 153.21 ಮೀಟರ್. ಈ ತರ ಪ್ರಾಬ್ಲಮ್ಸ್ 100% ಎಕ್ಸಾಮ್ ಅಲ್ಲಿ ಬರುತ್ತೆ. ಯಾವುದೇ ತರ ಮಿಸ್ಟೇಕ್ ಮಾಡದೆ ಹಾಕ್ಬಿಟ್ಟು ಬರಬೇಕು. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಟ್ರೂ ಫಾರ್ ದ ಕರೆಕ್ಷನ್ ಫಾರ್ ದ ಕರ್ವೇಚರ್. ನೋಡಿ ಬೇಗ ಮುಗಿಸೋಣ. ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ದ ಟ್ರೂ ಫಾರ್ ದ ಕರೆಕ್ಷನ್ ಆಫ್ ಕರ್ವೇಚರ್. ಕರೆಕ್ಷನ್ ಆಫ್ ಕರ್ವೇಚರ್ ಮಾಡ್ಬೇಕಂದ್ರೆ ಯಾವುದು ಕರೆಕ್ಟ್ ಆಗಿದೆ ಅಂತ ಕೇಳ್ತಾ ಇರೋದು. ಕರೆಕ್ಟ್ ಆಗಿರೋದು, ಸೊ ಕರೆಕ್ಷನ್ ಈಸ್ ಆಲ್ವೇಸ್ ನೆಗೆಟಿವ್ ಅಂಡ್ ಪ್ರಪೋರ್ಷನಲ್ ಟು ದ ಸ್ಕ್ವೈರ್ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಸ್ಟಾಫ್ ಅಂಡ್ ದ ಇನ್ಸ್ಟ್ರೂಮೆಂಟ್ ಅಂತ ಹೇಳ್ತೀನಿ ನಾನು. ಗೊತ್ತಾಯ್ತಾ? ಸೊ ಸಿ ಸಿ ಏನಿದೆ ಇದ್ರದ್ದು ಬಂದ್ಬಿಟ್ಟು ಕರೆಕ್ಷನ್ ಫಾರ್ ಕರ್ವೇಚರ್ 0.07875 ಡಿ ಸ್ಕ್ವೇರ್. ಗೊತ್ತಾಯ್ತಾ? 785 ಡಿ ಸ್ಕ್ವೇರ್. ಈ ಫಾರ್ಮುಲಾ ನೆನ್ಪಾಳ್ಕೊಳ್ಳಿ. ನೆಗೆಟಿವ್ ಇರುತ್ತೆ, ಪ್ರಪೋರ್ಷನಲ್ ಟು ದ ಸ್ಕ್ವೈರ್ ಆಫ್ ಡಿಸ್ಟೆನ್ಸ್ ಬಿಟ್ವೀನ್ ದ ಸ್ಟಾಫ್ ಅಂಡ್ ದ ಇನ್ಸ್ಟ್ರೂಮೆಂಟ್ ಇದ್ದೇ ಇರುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಇನ್ನೊಂದು 4-5 ಕ್ವಶನ್ ಇದೆ. ಯಾರು ಇಲ್ಲಿವರೆಗೆ ನೋಡಿದಿರಾ ತುಂಬಾ ಪೇಷನ್ಸ್ ಇಟ್ಟು ನೋಡಿದಿರಾ. ಇನ್ನೊಂದು 4 ಕ್ವಶನ್ ಇದೆ, ಕವರ್ ಮಾಡಿಬಿಟ್ರೆ ಒಂದೇ ಕ್ಲಾಸ್ ಅಲ್ಲಿ ಆಗ್ಬಿಡುತ್ತೆ. ಮತ್ತೆ 4 ಕ್ಲಾಸ್ ಮಾಡೋದು ಬೇಡ. ಓಕೆ, ಬನ್ನಿ. Calculate the corrected staff reading at point A if the staff reading is taken from an instrument which is set at a distance of 1.5 km from the point A is 3.46. ನೋಡಿ ಏನು ಹೇಳ್ತಾ ಇದ್ದಾರೆ, ಸಿಂಪಲ್ ಆಗಿ ಹೇಳೋದಂದ್ರೆ ಇನ್ಸ್ಟ್ರೂಮೆಂಟ್ ಇದೆ, ದೆನ್ ಇನ್ಸ್ಟ್ರೂಮೆಂಟ್ ಇಸ್ ಟೇಕನ್. ಸೊ ಇಲ್ಲಿಂದ ಏನೋ ಒಂದು ರೀಡಿಂಗ್ ತಗೊಂಡಿದ್ದೀರಾ. ಸೊ ಏನಿದೆ ರೀಡಿಂಗ್ ಏನೋ ಈ ತರ ಇರುತ್ತೆ. ಎಷ್ಟಿದೆ ರೀಡಿಂಗು? ಈ ರೀಡಿಂಗ್ ಒಂದು 3.46 ಮೀಟರ್ ಇದೆ. 3.46 ಮೀಟರ್. ಇದು ಹಾರಿಜಾಂಟಲ್ ಲೈನ್ ಇದೆ, ಬಟ್ ಇದ್ರದ್ದು ಡಿಸ್ಟೆನ್ಸ್ ಎಷ್ಟಿದೆ? ಇದು ಬಂದ್ಬಿಟ್ಟು 1.5 ಕಿಲೋಮೀಟರ್ ಇದೆ. ನಾವು ಕ್ಯಾಲ್ಕುಲೇಟ್ ಮಾಡೋದು ಏನಿದೆ, ಕರೆಕ್ಟೆಡ್ ಸ್ಟಾಫ್ ರೀಡಿಂಗ್ ಎಟ್ ಎ ಮಾಡೋದಿದೆ. ಸೊ ಇದು ಪಾಯಿಂಟ್ ಏನಿದೆ, ಇದು ಎ ಪಾಯಿಂಟ್. ಸೊ ಕಂಬೈನ್ಡ್ ಕರೆಕ್ಷನ್ ಅಟ್ ಎ, ಕಂಬೈನ್ಡ್ ಕರೆಕ್ಷನ್ ನೋಡಿ. ಯಾವತ್ತೂ ಕರೆಕ್ಟೆಡ್ ಸ್ಟಾಫ್ ರೀಡಿಂಗ್ ಅಂತ ಬಂದಾಗ ತಿಳ್ಕೊಳ್ಳಿ, ಕಂಬೈನ್ಡ್ ಕರೆಕ್ಷನ್ ಮಾಡಲೇಬೇಕಾಗುತ್ತೆ ಆ ಪಾಯಿಂಟ್ ಅಲ್ಲಿ. ಅಟ್ ಎ ಏನಿದೆ ಫಾರ್ಮುಲಾ, ಮೈನಸ್ ಆಫ್ 0.06763 ಡಿ ಸ್ಕ್ವೇರ್. ಸೊ ಮೈನಸ್ ಆಫ್ 0.0673 ಇಂಟು ಡಿ ಎಷ್ಟಿದೆ? 1.5 ಹೋಲ್ ಸ್ಕ್ವೇರ್. ಎಷ್ಟಾಯ್ತು ಇದು? ಮೈನಸ್ ಆಫ್ 0.15 ಮೀಟರ್. ಈಗ ಕರೆಕ್ಟೆಡ್ ಸ್ಟಾಫ್ ರೀಡಿಂಗ್ ಏನಾಗುತ್ತೆ? ಕರೆಕ್ಟೆಡ್ ಸ್ಟಾಫ್ ರೀಡಿಂಗ್ ಏನಿದೆ? ಎಟ್ ಎ. ಕಂಬೈನ್ಡ್ ಕರೆಕ್ಷನ್ ಎಟ್ ಎ, ಕಂಬೈನ್ಡ್ ಕರೆಕ್ಷನ್ ಎಟ್ ಎ ಗೊತ್ತಾಯ್ತಾ? ಪ್ಲಸ್ ಕರೆಕ್ಷನ್ ಎಟ್ ಎ, ಸಾರಿ ಕಂಬೈನ್ಡ್ ಕರೆಕ್ಷನ್ ಎಟ್ ಎ ಪ್ಲಸ್ ಸ್ಟಾಫ್ ರೀಡಿಂಗ್ ಬರುತ್ತೆ. ಸ್ಟಾಫ್ ರೀಡಿಂಗ್ ಅಟ್ ಎ. ಓಕೆ, ಸೊ ಏನಾಗುತ್ತೆ ಇದು? 3.46 ಸ್ಟಾಫ್ ರೀಡಿಂಗ್ ಮೈನಸ್ ಆಫ್ 0.15 ಗೊತ್ತಾಯ್ತಾ? ಸೊ ಇದು ಈ ಕಡೆ ಬರಬೇಕು, ತಿಳ್ಕೊಳ್ಳಿ ಅಷ್ಟೇ. 3.31 ಮೀಟರ್, 3.31 ರೈಟ್. ಗೊತ್ತಾಯ್ತಾ? 3.31 ಮೀಟರ್ is the answer for this question. 3.31. Next question. The difference between the last reduced level and the first reduced level is equal to.
ನೋಡಿ ಲಾಸ್ಟ್ ರೆಡ್ಯೂಸ್ ಲೆವೆಲ್ ಮತ್ತೆ ಫಸ್ಟ್ ರೆಡ್ಯೂಸ್ ಲೆವೆಲ್ ಯಾವುದಕ್ಕೆ ಈಕ್ವಲ್ ಇರುತ್ತೆ ಅಂತ ಕೇಳ್ತಾ ಇರೋದು. ಯಾವುದಕ್ಕೆ ಈಕ್ವಲ್ ಇರುತ್ತೆ ಇದನ್ನ ನೀವು ಅರ್ಥ ಮಾಡ್ಕೋಬೇಕಂದ್ರೆ ನಮ್ದು ಚೆಕ್ ಏನಿದೆ ರೈಟ್, ಸಮೇಷನ್ ಆಫ್ ನೋಡಿ ಇಲ್ಲಿ ಸಮೇಷನ್ ಆಫ್ ಬ್ಯಾಕ್ ಸೈಡ್ ಮೈನಸ್ ಆಫ್ ಸಮೇಷನ್ ಆಫ್ ಫೋರ್ ಸೈಡ್ ಏನಿದೆ ಇದು ಈಕ್ವಲ್ಸ್ ಟು ಸಮೇಷನ್ ಆಫ್ ರೈಸ್ ಮೈನಸ್ ಆಫ್ ಸಮೇಷನ್ ಆಫ್ ಫಾಲ್ ಈಕ್ವಲ್ಸ್ ಟು ಸಮೇಷನ್ ಆಫ್ ಲಾಸ್ಟ್ ಆರ್ ಎಲ್ ಮೈನಸ್ ಆಫ್ ಸಮೇಷನ್ ಆಫ್ ಫಸ್ಟ್ ಆರ್ ಎಲ್. ಇದನ್ನ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ ರೈಟ್. ಸೊ ಈ ಫಾರ್ಮುಲಾ ನೋಡಿದಾಗ ದಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಸಮ್ ಆಫ್ ಬ್ಯಾಕ್ ಸೈಡ್ ಅಂಡ್ ಫೋರ್ ಸೈಡ್ ರೈಟ್, ಡಿಫರೆನ್ಸ್ ಬಿಟ್ವೀನ್ ದ ಬ್ಯಾಕ್ ಸೈಡ್ ಅಂಡ್ ದ ಫೋರ್ ಸೈಡ್ ಅಂತ ಹೇಳ್ಬೋದು. ಡನ್. ನೆಕ್ಸ್ಟ್ ಕ್ವಶನ್, ದ ಕರೆಕ್ಷನ್ ಆಫ್ ರಿಫ್ರಾಕ್ಷನ್ ಫಾರ್ ಎ ಡಿಸ್ಟೆನ್ಸ್ ಡಿ ಬಿಟ್ವೀನ್ ದ ಸ್ಟಾಫ್ ಅಂಡ್ ದ ಇನ್ಸ್ಟ್ರೂಮೆಂಟ್ ಈಸ್. ಕರೆಕ್ಷನ್ ಫಾರ್ ರಿಫ್ರಾಕ್ಷನ್ ಫಾರ್ ಎ ಡಿಸ್ಟೆನ್ಸ್ ಡಿ ಬಿಟ್ವೀನ್ ದ ಸ್ಟಾಫ್ ಅಂಡ್ ದ ಇನ್ಸ್ಟ್ರೂಮೆಂಟ್ ಈಸ್. ಏನಿದೆ ಇದು ಇನ್ಸ್ಟ್ರೂಮೆಂಟ್ ಏನಾಗುತ್ತೆ ಹೇಳಿ, ಏನಾಗುತ್ತೆ? ಸೊ ಇದು ಬಂದ್ಬಿಟ್ಟು ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ಆಫ್ ದಿ ಡಿ, ದಟ್ ಈಸ್ ದ ಡಿಸ್ಟೆನ್ಸ್. ವಾಟ್ ಶುಡ್ ಬಿ ದ ಹೈಟ್ ಆಫ್ ಎ ಲೈಟ್ ಹೌಸ್? ಒಂದು ಲೈಟ್ ಹೌಸ್ ಏನ್ ಹೈಟ್ ಇರಬೇಕು ಸೊ ದಟ್ ಇಟ್ ಕ್ಯಾನ್ ಬಿ ವಿಸಿಬಲ್ ಫ್ರಮ್ ಎ ಡಿಸ್ಟೆನ್ಸ್ ಆಫ್ 3 ಕಿಲೋಮೀಟರ್. ನೋಡಿ ಸ್ವಲ್ಪ ಇದರಲ್ಲಿ ಟ್ವಿಸ್ಟ್ ಇದೆ, ಕ್ವಶನ್ ಅಲ್ಲಿ ಟ್ವಿಸ್ಟ್ ಇದೆ, ಡೈರೆಕ್ಟ್ ಆಗಿ ಕ್ವಶನ್ ಇಲ್ಲ ಇದು. ಈಗ ನಾವೇನ್ ಮಾಡೋಣ, ಈಗ ಇದೊಂದು ಪಾಯಿಂಟ್ ಇದೆ, ಇಲ್ಲೊಂದು ಪಾಯಿಂಟ್ ಇದೆ ರೈಟ್. ಸೊ ಈ ಪಾಯಿಂಟ್ ಈ ತರ ನಾನು ತಗೊಳ್ತೀನಿ. ಈಗ ಎಲ್ಲೋ ಒಂದು ಪಾಯಿಂಟ್ ಇದೆ, ಲೈಟ್ ಹೌಸ್ ಡಿಸ್ಟೆನ್ಸ್ ನನಗೆ ಕಾಣಬೇಕು ಅಂತಂದ್ರೆ ಏನ್ ಕೇಳ್ತಾ ಇದಾರೆ, ವಾಟ್ ಶುಡ್ ಬಿ ದ ಹೈಟ್ ಆಫ್ ಎ ಲೈಟ್ ಹೌಸ್ ಸೊ ದಟ್ ಇಟ್ ಕ್ಯಾನ್ ಬಿ ವಿಸಿಬಲ್ ಫ್ರಮ್ ಎ ಡಿಸ್ಟೆನ್ಸ್ ಆಫ್ 3 ಕಿಲೋಮೀಟರ್. ಸೊ ಇದು ಡಿಸ್ಟೆನ್ಸ್ ಇದೆ, ಈಗ ಈ ಪಾಯಿಂಟ್ ಅಲ್ಲಿ ಒಂದು 3 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಬಟ್ ನೀವು ಇಲ್ಲಿಂದ ಇಷ್ಟು ನೋಡಿದಾಗ ಇದು ಕರೆಕ್ಟ್ ಆಗಿ ಈ ತರ ಬರೋದಿಲ್ಲ, ಡ್ಯೂ ಟು ದ ಕರ್ವೇಚರ್ ಆಫ್ ದಿ ಅರ್ತ್. ಈ ತರ ರೀಡಿಂಗ್ ಹೋಗ್ಬಿಡುತ್ತೆ ನಮ್ಗೆ, ನೋಡಿದಾಗ ಕೆಳಗಡೆ ಹೋಗ್ಬಿಡುತ್ತೆ, ಯಾಕಂದ್ರೆ ಕರ್ವ್ ಇದೆ ತಾನೆ ನಮ್ದು ಅರ್ಥ ಅದಕ್ಕೆ. ಸೊ ಅವಾಗ ಏನಾಗುತ್ತೆ, ಇದು ಈ ಡಿಫ್ರೆನ್ಸ್ ಏನಿರುತ್ತೆ ನೋಡಿ ಇದು, ಸೊ ಈ ಹೈಟ್ ಎಚ್ ಅಂತ ಅಂತೀನಿ ಇದಕ್ಕೆ ರೈಟ್. ಸೊ ಇಲ್ಲಿಂದ ಇಲ್ಲಿಗೆ ಕೆಳಗಡೆ ಬರಲಿ ಇನ್ನು, ಸೊ ಇಲ್ಲಿಂದ ಇಲ್ಲಿಗೆ ಇದೇನಾಗುತ್ತೆ ಎಚ್ ಆಗುತ್ತೆ. ಸೊ ಇದನ್ನ ನಾನು ಸ್ಟ್ರೇಟ್ ತಗೋತೀನಿ, ಸ್ಟ್ರೇಟ್ ತಗೊಂಡಾಗ ಕರೆಕ್ಟಾ. ಸೊ ಅವಾಗ ಏನಾಗುತ್ತೆ, ಇದನ್ನ ನಾನು ಈ ತರ ತಗೋತೀನಿ, ಇಲ್ಲೇ ಬರುತ್ತೆ ಇದು ಇಲ್ಲಿ ಬರುತ್ತೆ, ಇದು ಇಲ್ಲಿ ಬರುತ್ತೆ. ಸೊ ಇದು ನಂದು ಇರೇಸರ್ ವರ್ಕ್ ಆಗ್ತಾ ಇಲ್ಲ, ಇದು ಹೆಂಗ್ ಗೊತ್ತಾ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾಕೆಂದ್ರೆ ನನ್ನ ಇರೇಸರ್ ಸ್ವಲ್ಪ ಯಾಕೋ ವರ್ಕ್ ಆಗ್ತಾ ಇಲ್ಲ ಇವತ್ತು. ನೆಕ್ಸ್ಟ್ ಕ್ಲಾಸಲ್ಲಿ ಅದನ್ನ ನಾನು ಕರೆಕ್ಟ್ ಮಾಡ್ಕೊತೀನಿ, ಸಾರಿ. ಇದು ನಮ್ದು ರೇಡಿಯಸ್ ಆಗುತ್ತೆ, ಇದು ಬಿ ಪಾಯಿಂಟ್ ಆಗುತ್ತೆ, ಇದು ಎ ಪಾಯಿಂಟ್ ಆಗುತ್ತೆ, ಸೊ ಇದು ಎಚ್ ಆಗುತ್ತೆ, ಇದು ಸಿ ಪಾಯಿಂಟ್, ಇದು ನಮ್ದು ಡಿಸ್ಟೆನ್ಸ್, ಎರಡು ಪಾಯಿಂಟ್ ಮಧ್ಯ ಡಿಸ್ಟೆನ್ಸ್. ಇಷ್ಟು ಗೊತ್ತಾಯ್ತಾ. ಸೊ ಡಿಸ್ಟೆನ್ಸ್ ಎಷ್ಟಿದೆ, ಡಿಸ್ಟೆನ್ಸ್ ಬಂದ್ಬಿಟ್ಟು 3 ಕಿಲೋಮೀಟರ್ಸ್ ಇದೆ. ಈಗ ಒಂದು ಪಾಯಿಂಟ್ ಇಂದ ನೀವು ನೋಡ್ಬೇಕಂದ್ರೆ ಈಗ ನೋಡಿ, ಒಂದು ಪಾಯಿಂಟ್ ಎ ಇಂದ ನೀವು ನೋಡ್ಬೇಕಂದ್ರೆ ಏನಾಗುತ್ತೆ, ಅದರ್ ಪಾಯಿಂಟ್ ಏನಿರುತ್ತೆ, ಬಿ ಪಾಯಿಂಟ್ ಇರುತ್ತೆ ಆನ್ ದ ಅರ್ತ್ ಸರ್ಫೇಸ್. B point is on the earth surface. So it is only possible only when the height of the object B is h such that ಇದು ಇಲ್ಲಿ ಇರಬಾರ್ದು, ಈ B ಪಾಯಿಂಟ್ ಇಲ್ಲಿ ಬರಬೇಕಾಗುತ್ತೆ. ಸೊ ಅದಕ್ಕೆ ನಾನೇನ್ ಮಾಡಬೇಕಾಗುತ್ತೆ, h is equal to ಫಾರ್ಮುಲಾ ಯೂಸ್ ಮಾಡ್ತೀನಿ 0.0673 d ಸ್ಕ್ವೇರ್ ಫಾರ್ಮುಲಾ ಯೂಸ್ ಮಾಡ್ತೀನಿ ನಾನು. ಗೊತ್ತಾಯ್ತಾ. h ಏನಾಗುತ್ತೆ, ಹೈಟ್ ಆಫ್ ದಿ ಆಬ್ಜೆಕ್ಟ್ ಇನ್ ಮೀಟರ್, d ಏನಾಗುತ್ತೆ, ಡಿಸ್ಟೆನ್ಸ್ ವಿಸಿಬಲ್ ಹಾರಿಜಾನ್ ಇನ್ ಕಿಲೋಮೀಟರ್ಸ್ ಆಗುತ್ತೆ. ಸೊ ಅದನ್ನ ನಾನು ಮಾಡಿದಾಗ h is equal to 0.0673 ಇಂಟು 3 ಸ್ಕ್ವೇರ್ ಎಷ್ಟಾಯ್ತು, ಇದು 0.6057 ಮೀಟರ್ ಆಗುತ್ತೆ. ಗೊತ್ತಾಯ್ತಾ. 605 is the answer for this question. Done. Next question. Calculate the true reduced level of a point after correcting the refraction and curvature. The staff reading at the point taken from an instrument set at a distance of 2 km from the point A is 2.56 meter. The staff reading from the same station on the benchmark of reduced level is 100 meter is 1.34 meter. ನೋಡಿ, ಇದನ್ನ ಆಲ್ರೆಡಿ ನಾನು ಪ್ರೀವಿಯಸ್ ಒಂದು ಇದೇ ಕ್ಲಾಸ್ ಅಲ್ಲಿ ಹೇಳಿದೀನಿ ಕ್ವಶನ್ಸ್ ಅಲ್ಲಿ. ಇದನ್ನ ನೀವು ಯಾರ್ಯಾರು ಕ್ಲಾಸ್ ನೋಡ್ತಾ ಇದ್ದೀರಾ ಹೋಮ್ವರ್ಕ್ ಮಾಡ್ಕೊಡಿ, ಹೋಮ್ವರ್ಕ್ ರೈಟ್. ಇದನ್ನ ಮಾಡಿ, ಸೇಮ್ ಕ್ವಶನ್ ಆಲ್ರೆಡಿ ನಾನು ಹೇಳ್ಕೊಟ್ಟಿದ್ದೀನಿ.
ಏನೇನು ಮಾಡ್ಬೇಕು ಹೇಳ್ತೀನಿ ನೋಡಿ. ಕಂಬೈನ್ಡ್ ಕರೆಕ್ಷನ್ ಅಟ್ ಎ ಮಾಡಬೇಕು, ಆಮೇಲೆ ಕರೆಕ್ಟೆಡ್ ಸ್ಟಾಫ್ ರೀಡಿಂಗ್ ಅಟ್ ಎ ಮಾಡಬೇಕು, ರೈಟ್. ಕಂಬೈನ್ಡ್ ಕರೆಕ್ಷನ್ 0.0673 ಇಂಟು ಡಿ ಸ್ಕ್ವೇರ್ ಆ ಫಾರ್ಮುಲಾ ಯೂಸ್ ಮಾಡಿ, ಆಮೇಲೆ ಕರೆಕ್ಟೆಡ್ ಸ್ಟಾಫ್ ರೀಡಿಂಗ್ ಕ್ಯಾಲ್ಕುಲೇಟ್ ಮಾಡಿ, ಆಮೇಲೆ ಹೈಟ್ ಆಫ್ ದಿ ಇನ್ಸ್ಟ್ರೂಮೆಂಟ್ ಅಟ್ ಸ್ಟೇಷನ್ ಪಿ ಕ್ಯಾಲ್ಕುಲೇಟ್ ಮಾಡಿ, ಆಮೇಲೆ ಹೈಟ್ RL ಆಫ್ ದ ರೈಟ್ RL ಆಫ್ ದ ಹೈಟ್ ಆಫ್ ಕಾಲ್ಮೇಷನ್ ಮೈನಸ್ ಕರೆಕ್ಟೆಡ್ ಸ್ಟಾಫ್ ರೀಡಿಂಗ್ ಅದನ್ನ ಮಾಡಿ, ನಿಮಗೆ ಬರುತ್ತೆ, ರೈಟ್. ನಾನೇ ಮಾಡಿಸ್ತೀನಿ, ನೀವು ಯಾರು ಮಾಡ್ತೀರಾ ಮತ್ತೆ ಕನ್ಫ್ಯೂಸ್ ಮಾಡ್ಕೋತೀರಾ. ಐ ಹೋಪ್ ನೀವು ಮಾಡ್ತೀರಾ ಅಂತ ಅನ್ಕೋತೀನಿ. RL ಆಫ್ ಎ ಅದನ್ನ ಕ್ಯಾಲ್ಕುಲೇಟ್ ಮಾಡೋದು, ರೈಟ್. ಸೊ ಇದನ್ನ ಹೋಮ್ವರ್ಕ್ ಆಗಿ ತಗೊಳ್ಳಿ, ಮಾಡಿ, ಈಸಿ, ತುಂಬಾ ಈಸಿ ಇದೆ. ನೆಕ್ಸ್ಟ್ ಕ್ವಶನ್, ಕ್ಯಾಲ್ಕುಲೇಟ್ ದ ಎರರ್ ಇನ್ ದ ಸ್ಟಾಫ್ ರೀಡಿಂಗ್ ಆನ್ ಎ ಸ್ಟಾಫ್ at a distance of 100 meter due to out of the center of the bubble by 4 division. The sensitivity of the bubble tube is 30 seconds per 2 mm divisions. ನೋಡಿ, ಇದು ಸ್ವಲ್ಪ ಸೆನ್ಸಿಟಿವಿಟಿ ಕ್ವಶನ್ ಇದೆ. ಸೊ ಏನಿದೆ ಫಾರ್ಮುಲಾ ಸೆನ್ಸಿಟಿವಿಟಿದು? ಸೆನ್ಸಿಟಿವಿಟಿ ಏನ್ ಕೊಟ್ಟಿದ್ದಾರೆ? ಸೆನ್ಸಿಟಿವಿಟಿ ಅಂತ ಬರುತ್ತೆ, ಅದನ್ನ y ಅಂತ ತಗೋತೀನಿ, 30 seconds. ಓಕೆ, ಪರ್ 2 mm ಡಿವಿಷನ್ ಅಂತ ಕೊಟ್ಟಿದ್ದಾರೆ. ಸೊ ಡಿಸ್ಟೆನ್ಸ್ ಬಿಟ್ವೀನ್ ದ ಸ್ಟಾಫ್ ಅಂಡ್ ದ ಇನ್ಸ್ಟ್ರೂಮೆಂಟ್ ಅದನ್ನ ಎಲ್ ಅಂತ ತಗೋತೀನಿ. ಏನಿದೆ ಅದು? 100 ಮೀಟರ್. ಡಿಸ್ಟೆನ್ಸ್ ಬಿಟ್ವೀನ್ ಸ್ಟಾಫ್ ಅಂಡ್ ಇನ್ಸ್ಟ್ರೂಮೆಂಟ್, ಗೊತ್ತಾಯ್ತಾ? ಅದಾದ್ಮೇಲೆ ನೆಕ್ಸ್ಟ್ ಎನ್ ಅಂತ ಬರುತ್ತೆ ಒಂದು. ಎನ್ ಅಂದ್ರೆ ಏನು? ಡಿವಿಷನ್ ಆಫ್ ಬಬಲ್ ಫ್ರಮ್ ದ ಸೆಂಟರ್. ಡಿವಿಯೇಷನ್ ಆಫ್ ಬಬಲ್ ಫ್ರಮ್ ಸೆಂಟರ್, ಗೊತ್ತಾಯ್ತಾ? ಸೊ ಅದು ಎಷ್ಟಾಗುತ್ತೆ? ಈಕ್ವಲ್ಸ್ ಟು 4 ಆಗುತ್ತೆ. ಎರರ್ ಏನಿದೆ? ಎಸ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಫಾರ್ಮುಲಾ ಬರೆಯೋಣ ಇಲ್ಲಿ. ಫಸ್ಟ್ ಸೆನ್ಸಿಟಿವಿಟಿ ಫಾರ್ಮುಲಾ, sensitivity equals 20, ಫಾರ್ಮುಲಾ ಇದೆ ಇದು, 206265 into S divided by L into N, ಗೊತ್ತಾಯ್ತಾ? ವೇರ್ ಸೆನ್ಸಿಟಿವಿಟಿ 30 seconds ಕೊಟ್ಟಿದ್ದಾರೆ, 206265 into S. S ನ ಫೈಂಡ್ ಔಟ್ ಮಾಡೋದಿದೆ. L ಕೊಟ್ಟಿದ್ದಾರೆ, L ಎಷ್ಟಿದೆ? ಒಂದು 100 ಇದೆ. N deviation of bubble from the center is 4. Now what is the answer? ಎಷ್ಟಾಗುತ್ತೆ ಇದು? S is equal to 30 into 100 into 4 divided by 206265 ಮಾಡಿದಾಗ S is equal to 0.058 ಮೀಟರ್ ಬರುತ್ತೆ, ಗೊತ್ತಾಯ್ತಾ? ಇದು ಬಂದ್ಬಿಟ್ಟು ಏನಾಯ್ತು? ಇದು error in the staff reading. 0.58 is the answer. Next question, correction of length due to reduction to mean sea level is? Correction of length due to reduction to the mean sea level is what? Directly proportional to the measured length. ಆಗಿರುತ್ತೆ. Next question, how much refraction correction in meter is required for a distance of 500 meter? ಎಷ್ಟಿದೆ ಇದಕ್ಕೆ? ಸಿಂಪಲ್ ಆಗಿದೆ. ಏನು ಫಾರ್ಮುಲಾ ಏನು ಹಾಕ್ತೀರಾ? ಫಾರ್ಮುಲಾ ಏನು ಹಾಕಬೇಕು? ರಿಫ್ರಾಕ್ಷನ್ ಕರೆಕ್ಷನ್ ಡ್ಯೂ ಟು ರಿಫ್ರಾಕ್ಷನ್, CR equals to 0.0112 ಡಿ ಸ್ಕ್ವೇರ್ ಇದೆ. ಏನಾಗುತ್ತೆ? 0.0112 into 0.5 whole square equals to 2.8 into 10 raised to power minus 3 ಮೀಟರ್, ಗೊತ್ತಾಯ್ತಾ? ಇದು ಎಷ್ಟಾಗುತ್ತೆ? 0.0028 ಮೀಟರ್. 0.0028 meter is the answer for this question. Next question, which of the following expression is used for the calculation of RL of a point? RL of point ಗೆ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ನಾವು ಏನು ಮಾಡ್ತೀವಿ? reduce level of previous point minus fall. So ಇದು rise and fall ಮೆಥಡ್ ಅಲ್ಲಿ ಮಾಡ್ತೀವಿ. rise and fall ಮೆಥಡ್. ಓಕೆ,
ಸೊ ಇಲ್ಲಿಗೆ ಇವತ್ತಿನ ಈ ಕ್ಲಾಸು ಮುಗಿಸಿದೀವಿ. ಲೆವೆಲಿಂಗ್ ಯಾವುದೇ ಕ್ವಶನ್ ಬಿಟ್ಟಿಲ್ಲ, ಎಲ್ಲಾ ಕ್ವಶನ್ ಮಾಡಿಸಿದ್ದೀನಿ. ಕ್ಲಾಸು ಸ್ವಲ್ಪ ಲೆಂದಿ ಆಗಿದೆ, ಬಟ್ ನನಗೆ ಗೊತ್ತು. ಬಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇವತ್ತೇ ಇದೆ. ಇಂಪಾರ್ಟೆಂಟ್ ಕ್ವಶನ್ಸ್ ಯಾರ್ಯಾರು ಮಿಸ್ ಮಾಡ್ತಾರೆ ಅವರು 100% ರಿಪೀಟ್ ಮಾಡ್ಕೋತಾರೆ ಎಕ್ಸಾಮ್ ಅಲ್ಲಿ, ಅವೇ ಕ್ವಶನ್ ಬಂದೇ ಬರುತ್ತೆ. ಓಕೆ, ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಲ್ಲಿವರೆಗೂ ನೋಡಿದ್ರೆ ಅಂದ್ರೆ ನಿಮ್ಮ ಹತ್ರ ತುಂಬಾ ಪೇಷನ್ಸ್ ಇದೆ, ಲೈಫ್ ಅಲ್ಲಿ ನೀವು ಏನಾದ್ರೂ ಮಾಡ್ತೀರಾ, ರೈಟ್? ಸೊ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ. ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್ ಆನ್ ದ ಸೇಮ್ ಟಾಪಿಕ್. ಓಕೆ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಏನು ಡಿಸ್ಕಸ್ ಮಾಡ್ತಾ ಇದೀವಿ ಅಂತಂದ್ರೆ ಕರ್ವ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ, ರೈಟ್? ಥ್ಯಾಂಕ್ ಯು.